ನ್ಯೂಜಿಲೆಂಡ್ ದೇಶ ತನ್ನ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರಾಗಿದ್ದರೂ ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ತೀವ್ರವಾಗಿ ಹದಗೆಟ್ಟಿರೋದು ಅಲ್ಲಿನ ಪ್ರಜೆಗಳು ದೇಶವನ್ನ ತೊರೆಯೋದಕ್ಕೆ ಪ್ರಮುಖ ಕಾರಣ ಆಗಿದೆ. ಇತ್ತೀಚೆಗೆ ನಾವು ಕೇಳ್ತಾ ಇದ್ವಿ ನ್ಯೂಸಲ್ಲಿ, ನ್ಯೂಜಿಲೆಂಡ್ನ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ದೇಶವನ್ನು ಬಿಟ್ಟು ಆಸ್ಟ್ರೇಲಿಯಾಗೆ ವಲಸೆ ಹೋಗಿದ್ದು ಬಹಳ ಆಶ್ಚರ್ಯಕರವಾದ ವಿಚಾರ. 2026 ಹೊತ್ತಿಗೆ ನ್ಯೂಜಿಲೆಂಡ್ನಲ್ಲಿ ಜೀವನ ವೆಚ್ಚ ಗಗನಕ್ಕೇರಿದೆ. 1 ಲಕ್ಷಕ್ಕೂ ಹೆಚ್ಚು ನ್ಯೂಜಿಲೆಂಡ್ ಪ್ರಜೆಗಳು ಉತ್ತಮ ಭವಿಷ್ಯ, ಹೆಚ್ಚಿನ ಸಂಬಳ ಮತ್ತೆ ಕಡಿಮೆ ಜೀವನ ವೆಚ್ಚವನ್ನ ಹುಡುಕ್ತಾ ಪಕ್ಕದ ಆಸ್ಟ್ರೇಲಿಯಾ ಹಾಗೆ ಇತರ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ವಲಸೆ ಹೋಗ್ತಿದ್ದಾರೆ. ಇದನ್ನ ಅಲ್ಲಿನ ಆರ್ಥಿಕ ತಜ್ಞರು ಬ್ರೈನ್ ಡ್ರೈನ್ ಅಂತ ಕರೀತಿದ್ದಾರೆ. ಇದೇ ಸಮಯದಲ್ಲಿ ಸ್ಥಳೀಯರು ದೇಶ ಬಿಟ್ಟು ಹೋಗ್ತಿದ್ರು. ಭಾರತೀಯರು ಸೇರಿದಂತೆ ಇತರ ಏಷ್ಯನ್ ದೇಶಗಳ ಜನರು ನ್ಯೂಜಿಲೆಂಡ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆ ಬರ್ತಾ ಇದ್ದಾರೆ. ನ್ಯೂಜಿಲೆಂಡ್ ಸರ್ಕಾರ ತನ್ನ ದೇಶದ ಕಾರ್ಮಿಕರ ಕೊರತೆಯನ್ನ ನೀಗಿಸಲು ವಲಸೆ ನೀತಿಯನ್ನ ಸರಳ ಮಾಡಿದೆ ಮತ್ತು ತಾತ್ಕಾಲಿಕ ಕೆಲಸ ವೀಸಾಗಳನ್ನ ಸುಲಭವಾಗಿ ಕೊಡ್ತಾ ಇದೆ. ಭಾರತದಂತಹ ದೇಶಗಳ ಜನರಿಗೆ ನ್ಯೂಜಿಲೆಂಡ್ನ ಜೀವನ ಮಟ್ಟ, ಪರಿಸರ ಮತ್ತೆ ಶೈಕ್ಷಣಿಕ ವ್ಯವಸ್ಥೆ ಇಂದಿಗೂ ಬಹಳ ಆಕರ್ಷಕವಾಗಿ ಕಾಣುತ್ತೆ. ಹೀಗಾಗಿ ಹೊರಹೋಗುವ ನ್ಯೂಜಿಲೆಂಡ್ ನಾಗರಿಕರ ಜಾಗವನ್ನ ತುಂಬಲು ಹೊಸ ವಲಸಿಗರು ಅಲ್ಲಿಗೆ ಬರ್ತಿದ್ದಾರೆ. ಆದರೆ ಈ ಹೊಸಬರಲ್ಲಿ ಅನೇಕರು ಭವಿಷ್ಯದಲ್ಲಿ ನ್ಯೂಜಿಲೆಂಡ್ನ ಸಿಟಿಸನ್ಶಿಪ್ ತಗೊಂಡ ನಂತರ ಅದೇ ಹಾದಿಯಲ್ಲಿ ಮತ್ತೆ ಆಸ್ಟ್ರೇಲಿಯಾ ಅಥವಾ ಬೇರೆ ದೇಶಕ್ಕೆ ವಲಸೆ ಹೋಗ್ತಾರೆ ಅನ್ನೋ ಗುರಿ ಹೊಂದಿರೋದು ಕೂಡ ಇತ್ತೀಚಿನ ಅಂಕಿ ಅಂಶಗಳಿಂದ ತಿಳಿದು ಬರ್ತಾ ಇದೆ. ಸೊ ಇದು ಇಲ್ಲಿನ ಸಿಚುವೇಶನ್. ಇವತ್ತು ವಿಡಿಯೋಲಿ ನಾವು ಇಲ್ಲಿನ ಕನ್ನಡಿಗರನ್ನ ಭೇಟಿ ಮಾಡೋಣ. ಇಬ್ರು ಮೆಕ್ಯಾನಿಕ್ ಕೆಲಸ ಮಾಡಿಕೊಂಡು ಬಹಳ ಉತ್ತಮವಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ಇಷ್ಟು ದೂರ ಬಂದು ಕೆಲಸ ಮಾಡಿಕೊಂಡು ಲೈಫ್ ನಡೆಸ್ತಾ ಇರೋದು, ಫ್ಯಾಮಿಲಿಯನ್ನು ಕಟ್ಕೊಂಡಿರೋದು ವಿಶೇಷ. ಅವರ ಲೈಫ್ ಪ್ರತಿಯೊಂದನ್ನು ತಿಳ್ಕೊಂಡು ನ್ಯೂಜಿಲೆಂಡ್ನ ಒಂದು ಉತ್ತಮವಾದ ವಾಟರ್ ಫಾಲ್ಸ್ ಇದನ್ನು ಕೂಡ ನೋಡಿಕೊಂಡು ಇವತ್ತಿನ ದಿವಸವನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋಣ. ಸ್ವಾಗತ. ಏನಕ್ಕೆ ಬಂದ್ರಿ ನ್ಯೂಜಿಲೆಂಡ್ಗೆ? ದುಬೈಯಲ್ಲಿ ಇದ್ರಿ ಅಂತ ಕೇಳ್ಪಟ್ಟೆ 10 ವರ್ಷ. ಹೌದು. ಓಕೆ, ಏನಕ್ಕೆ ನ್ಯೂಜಿಲೆಂಡ್ಗೆ ಬಂದ್ರಿ? ನ್ಯೂಜಿಲೆಂಡ್ ಒಳ್ಳೆ ಅನಿಸ್ತು, ಅದಕ್ಕೆ ನ್ಯೂಜಿಲೆಂಡ್ ಅಲ್ವಾ, ಮಜಾ ಇದೆ ರೀ ನಿಜವಾಗ್ಲೂ. ಈ ದೇಶಕ್ಕೆ ಬಂದವರು ಯಾರು ವಾಪಸ್ ಹೋಗಲ್ಲ, ಗ್ಯಾರಂಟಿ. ಅದಕ್ಕೆ ಈ ದೇಶದವ್ರು ಯಾರಿಗೂ ವೀಸಾ ಕೊಡಲ್ಲ. ನೀವು ಸ್ಕಿಲ್ಡ್ ವರ್ಕರ್ ಆಗಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ವೀಸಾ ಕೊಡಲ್ಲ. ವೀಸಾ ತಗೊಳ್ಳೋದಕ್ಕೆ ಎಷ್ಟು ದಿವಸ ಆಯ್ತು? ಒಂದು 6 ಮಂತ್. ಇವಾಗ PR ಇಲ್ಲ, ಇನ್ನು ಆಗಿಲ್ಲ. ಇನ್ನು PR ಆಗಿಲ್ಲ. ಫಸ್ಟ್ PR ಅಂದ್ರೆ ಪರ್ಮನೆಂಟ್ ರೆಸಿಡೆಂಟ್ ಆಗ್ತಾರೆ ಒಂದು 3-5 ವರ್ಷ ಆದ್ಮೇಲೆ ಅಥವಾ 3-4 ವರ್ಷ ಆದ್ಮೇಲೆ ನಿಮ್ಮ ಸ್ಕಿಲ್ ಸೆಟ್ ಪ್ರಕಾರ. ಅದಾದ್ಮೇಲೆ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ಬೋದು. ಅದು ಕೂಡ ಬಹಳ ಸ್ಟ್ರಿಕ್ಟ್ ಆಗಿರುತ್ತೆ. ಸ್ವಲ್ಪ ವರ್ಷಗಳ ಹಿಂದೆ ಸುಲಭವಾಗಿತ್ತು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ಬರೋದು. ಇವಾಗ ಇಲ್ಲಿಗೆ ಬರೋದು ಕೂಡ ಕಷ್ಟ. ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ನಂಗೆ ಮೆಸೇಜ್ ಮಾಡ್ತಾ ಇರಾ, ನಾವು ಹೋಗ್ಬೇಕು ಅಂತ. ITR ಫೈಲ್ ಮಾಡಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಳ್ಳಲ್ಲ, ಬರೋದನ್ನೆಲ್ಲ ಪಾರ್ಟಿ ಮಾಡಿ ಎಣ್ಣೆ ಹಾಕೊಂಡು ಬುಡಾಯಿಸ್ಬಿಡ್ತೀರಾ. ಆಮೇಲೆ ನೋಡಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಇರಲ್ಲ, ITR ಇರಲ್ಲ, ಪಾಸ್ಪೋರ್ಟ್ ಅಲ್ಲಿ ಟ್ರಾವೆಲ್ ಹಿಸ್ಟ್ರಿನೂ ಇರಲ್ಲ, ಯಾವ ದೇಶನೂ ಕೂಡ ನಿಮಗೆ ವೀಸಾ ಕೊಡಲ್ಲ. ಕರೆಕ್ಟಾ? ವೀಸಾ ಬೇಕು ಅಂದ್ರೆ ಒಂದು 5-6 ವರ್ಷದ ಒಳ್ಳೆ ಟ್ರಾವೆಲ್ ಹಿಸ್ಟ್ರಿ, ಕರೆಕ್ಟಾಗಿ ಹೋಗಿ ಕರೆಕ್ಟಾಗಿ ವಾಪಸ್ ಬರಬೇಕು. ಆ ರೀತಿ ಒಳ್ಳೆ ಹಿಸ್ಟ್ರಿ ಇರಬೇಕು ಅಲ್ವಾ? ಸೊ ಬ್ರದರ್ ಒಳ್ಳೆ ಹಿಸ್ಟ್ರಿ ಮೇಂಟೈನ್ ಮಾಡಿ 3 ವರ್ಷ ನ್ಯೂಜಿಲೆಂಡಲ್ಲಿ ಇರೋದು ಒಂದು ಅಚೀವ್ಮೆಂಟೇ. ಬನ್ನಿ ಹೋಗೋಣ. ನಮ್ಗೆ ಎಲ್ಲೋದ್ರೂ ಮಂಗಳೂರಲ್ಲೇ ಸಿಗ್ತಾರ್ರಿ. ಮೋಸ್ಟ್ಲಿ ನಾನು ಲಾಸ್ಟ್ ಜನ್ಮದಲ್ಲಿ ಮಂಗಳೂರಲ್ಲಿ ಹುಟ್ಟಿದೆ ಅನ್ಸುತ್ತೆ, ತುಳುನಾಡು ಅನ್ಸುತ್ತೆ. ಯಾಕೆಂದ್ರೆ ನೀವು ಇರಾಕ್ನ ಕುರ್ದಿಸ್ತಾನ್ಗೆ ಹೋದಾಗಲೂ ಅವರೇ ಸಿಕ್ಕಿದ್ದು. ಪ್ರಪಂಚದ ಮೂಲೆಯಲ್ಲಿ ಹೋದಾಗ್ಲೂ ನಮ್ಮ ಮಂಗಳೂರು ಮಂದಿ, ನಮ್ಮ ಕರ್ನಾಟಕದ ಹೆಮ್ಮೆಯ ಮಂಗಳೂರಿನ ಹುಡುಗರು ಎಲ್ಲೆಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ. ನೀವು ತುಳು ಮಾತಾಡ್ತೀರಾ? ತುಳು. ವೆರಿ ಗುಡ್. ಅವ್ರ ಭಾಷೆನೇ ಮಜಾ. ನಮ್ಮೊಬ್ರು ಮೇಡಮ್ ಇದಾರೆ ನಮ್ಮ ಗ್ರೂಪಲ್ಲಿ, ಅವರು ಮೊನ್ನೆ ಯಾವುದೋ ಒಂದು ವಿಷಯಕ್ಕೆ, ನಿಮ್ಮದು ದೊಡ್ಡದು ನಮ್ಮದು ಚಿಕ್ಕದು, ನಾನು ನಿಮ್ಮ ಭಾಷೆನೇ ಮಜಾ ಮೇಡಮ್ ಅಂದೆ. ಅವ್ರು ಏನಾದ್ರು ಹೇಳಿದ್ರೆ ಸ್ವೀಟ್ ಅನ್ಸುತ್ತೆ. ಮಂಗಳೂರು ಭಾಷೆ ಭಾಳ ಸ್ವೀಟು. ಈಗ ಆಕ್ಲ್ಯಾಂಡ್ನಿಂದ ಸಾಕು ರೀ ನಮಗೆ ನಗರದ ಸವಾಸ. ಆಕ್ಲ್ಯಾಂಡ್ ಬಗ್ಗೆ ಹೇಳ್ತೀನಿ ಆಮೇಲೆ ನಿಮಗೆ. ಈ ಕಡೆ ಇದೇ ಮೋಸ್ಟ್ ಹ್ಯಾಪ್ನಿಂಗ್ ಸಿಟಿ. ಸೊ ಇವತ್ತು ಶನಿವಾರ ಮಧ್ಯಾಹ್ನ ಆಕ್ಲ್ಯಾಂಡಲ್ಲಿ ನಾರ್ಮಲ್ ಆಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಸಂಜೆ ಹೊತ್ತು. ಇವತ್ತು ಶನಿವಾರ ಮಧ್ಯಾಹ್ನ ಎಲ್ಲರಿಗೂ 1 ಗಂಟೆಗೆ ಫಿನಿಶ್ ಅಂತೆ. ಅದಕ್ಕೆ ನೀವು ಊರು ನೋಡ್ಬೋದು ಎಷ್ಟು ಖಾಲಿ ಹೊಡಿತಾ ಇದೆ ಅಂತ. ಯಾರೂ ಇಲ್ಲ, ಹೇಳೋರು ಕೇಳೋರು, ಅಂಗಡಿ ಮುಂಗಟ್ಟು ಎಲ್ಲ ಕ್ಲೋಸು. ವೀಕೆಂಡ್ ಅಂದರೆ ಇಲ್ಲಿಯ ಜನಗಳಿಗೆ ಸಂಪೂರ್ಣವಾಗಿ ಪಾರ್ಟಿ, ಅಂದರೆ ವರ್ಕ್ ಲೈಫ್ ಬ್ಯಾಲೆನ್ಸು ಮತ್ತು ಫ್ಯಾಮಿಲಿ ಜೊತೆಗಿರ್ತಾರೆ, ಫ್ಯಾಮಿಲಿ ಪರ್ಸನ್ಸ್ ಎಲ್ಲ ಅಲ್ವಾ? ನಿಮಗೂ 2 ದಿವಸ ರಜನಾ? ನನಗೂ ಸಾಟರ್ಡೆ ಇರುತ್ತೆ 1 ಗಂಟೆ ತನಕ. ಓಕೆ, ಕೆಲಸ ಕಡಿಮೆ ಇತ್ತು ಅಂತ ರಜೆ ಇತ್ತು. ಓಕೆ. ಸೊ ನಿಮ್ಮನ್ನು ಮೀಟ್ ಮಾಡ್ಲಿಕ್ಕೆ ಒಂದು ಎಸ್ ಫಸ್ಟ್ ಕನ್ನಡಿಗ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡಲ್ಲಿ ನಮ್ಗೆ ತುಂಬ ಜನ, ಎಷ್ಟು ಗೊತ್ತಾ, ಒಂದು 750 ಜನ ಬರ್ದಿದ್ದಾರೆ ನನಗೆ ಮೆಸೇಜು. ಅದೇನೋ ಇವತ್ತು ನಿಮಗೆ ಸಿಗಂಗಾಯ್ತು. ಅದು ತಕ್ಷಣ, ಅದು ಅಚಾನಕ್ಕಾಗಿ, ಪ್ಲ್ಯಾನ್ ಇಲ್ಲ ಏನಿಲ್ಲ. ಯಾವ ಊರು ಎಕ್ಸಾಕ್ಟ್ಲಿ ನಿಮ್ಮದು? ನಮ್ಮದು ಎಕ್ಸಾಕ್ಟ್ಲಿ ಕಾರ್ಕಳದ ಹುಡುಗ. ನಮ್ಮ ಬ್ರೋ ನಂಗೆ ನ್ಯಾಪ್ಸಿದ್ರು, ನೀವೇ ಕರುನಾಡಿನಿಂದ ಬಂದಂತಹ ಮೊದಲ ಯೂಟ್ಯೂಬರು ನ್ಯೂಜಿಲೆಂಡ್ ದೇಶಕ್ಕೆ ಅಂತ. ವಾವ್, ಚಪ್ಪಾಳೆ ಹೊಡಿರಿ ಎಲ್ಲರೂ. ಫಸ್ಟ್ ಎವರ್ ಕನ್ನಡಿಗ ಯೂಟ್ಯೂಬರ್ ಟು ಡೂ ಅ ಟ್ರಾವೆಲ್ ಸೀರೀಸ್ ಫ್ರಮ್ ನ್ಯೂಜಿಲೆಂಡ್. ವೆರಿ ನೈಸ್. ಕೇಳಿ ಖುಷಿ ಆಯಿತು.
ಕೆಲವು ಸಲ ಈ ಥರದ್ದೆಲ್ಲ ಬೇಕು. ನಂಬೆನ್ನು ನಾವು ತಡ್ಕೊಂಡಾಗ ಏನೋ ಮಾಡಿದ್ದೀವಿ ಅನಿಸುತ್ತೆ. ಫೀಲ್ ಪ್ರೌಡ್. ನಾವೆಲ್ಲ ಯೋಚನೆ ಮಾಡಲ್ಲ ಬ್ರೋ, ನಾವು ಹೆಂಗ್ ಗೊತ್ತಾ ಹೋಗ್ತಾ ಇರೋದು, ಯಾರು ಫಸ್ಟು ಸೆಕೆಂಡ್ ಒಂದು ನೋಡಲ್ಲ. ಮುಂಚೆ ಎಲ್ಲ ಸ್ವಲ್ಪ ನೋಡ್ತಾ ಇದ್ವಿ ಅವನ್ನ. ಇವಾಗ ಹೋಗ್ತಾ ಹೋಗ್ತಾ ಟ್ರಾವೆಲ್ ಇಷ್ಟೆಲ್ಲ ಮಾಡಿದ್ಮೇಲೆ ಅನ್ಸುತ್ತೆ ಫಸ್ಟ್ ಯಾರಾಗಿರ್ಲಿ, ಸೆಕೆಂಡ್ ಯಾರಾಗಿರ್ಲಿ, ಲಾಸ್ಟ್ ಯಾರಾಗಿರ್ಲಿ, ನಾವು ಫಸ್ಟು ಅಲ್ಲ ಲಾಸ್ಟು ಅಲ್ಲ ಮಿಡ್ಲು ಅಲ್ಲ, ನಾವು ನಮ್ಮದೇ ದಾರಿ, ನಮ್ಮ ದಾರಿನೇ ಕರೆಕ್ಟ್. ಲಾರಿ ಹಿಂದೆ ಲಾರಿ ಹಾಕೊಂಡ್ಬಿಟ್ಟಿದ್ದಾನೆ ನೋಡಿ. ನಮ್ಮ ಬ್ರದರ್ ಎಷ್ಟು ಕಷ್ಟಪಡ್ತಾರೆ ಅಂದರೆ ಹೊರದೇಶಕ್ಕೆ ಬಂದಾಗ ಬರೀ ಸುಖ ಅಷ್ಟೇ ಅಲ್ಲ, ಬ್ಯೂಟಿ ಇರುತ್ತೆ, ಒಳ್ಳೆ ಹಣ ಕೂಡ ಸಂಪಾದನೆ ಮಾಡ್ಬೋದು. ಆದರೆ ಕುಟುಂಬವನ್ನು ಇಷ್ಟಪಡೋರನ್ನ ಬಿಟ್ಟು ದೂರ ಇರಬೇಕಾಗತ್ತೆ. ಭಾರತ ದೇಶದಿಂದ ಆಲ್ಮೋಸ್ಟ್ ಇವಾಗ ನಾವು 10,000 ಕಿಲೋಮೀಟರ್ ದೂರ ಇದ್ದೀವಿ ಕರುನಾಡಿನಿಂದ ಕೂಡ. ಸೊ 3 ವರ್ಷದಿಂದ ಅವರು ವಾಪಸ್ಸೇ ಹೋಗಿಲ್ವಂತೆ. ಹೆಂಗನ್ಸುತ್ತೆ ನಿಮ್ಗೆ, ಇರೋಕ್ಕಾಗತ್ತಾ? ಇಲ್ಲಿ ಓಕೆ, ಸ್ವಲ್ಪ ನಮ್ಮ ಊರಿನ ಥರನೇ ಫೀಲ್ ಆಗುತ್ತೆ. ಆದರೂ 3 ವರ್ಷ ನಿಮ್ಮ ಅಪ್ಪ ಅಮ್ಮ ಸ್ವಲ್ಪ ಕಷ್ಟನೇ, ಎಲ್ಲರನ್ನೂ ಬಿಟ್ಟಿರೋದು ತುಂಬ ಕಷ್ಟ ಆಗ್ಬೋದೇನೋ ಒಂಥರ. ಅದು ಪ್ರಾಬ್ಲಿ ಹೋಗ್ತಾ ಹೋಗ್ತಾ ಲೈಫ್ ಸೆಟ್ ಆಗಿಬಿಡುತ್ತೆ. ಆದರೂ ಒಂದು ಆ ಕನೆಕ್ಷನ್ ಬಿಟ್ಟೋದಾಗ ಅನ್ಸುತ್ತೆ ಅಯ್ಯೋ, ಆ ಕನೆಕ್ಷನ್ ಬಿಟ್ಟೋದಾಗ ಕಷ್ಟ ಆಗುತ್ತೆ ಅಲ್ವಾ? ಅವರು ನಿಮ್ಮ ತಂದೆ ತಾಯಿಯನ್ನು ನೆನೆಸ್ಕೋತಾ ಇರ್ತಾರೆ ನಿಮ್ಮನ್ನ. ಕಷ್ಟ ಹೊರದೇಶದಲ್ಲಿ ಬದುಕೋದು. ಅಡ್ವಾಂಟೇಜ್ ಇರುತ್ತೆ, ಅದೇ ಅಷ್ಟೇ ಈಕ್ವಲ್ ಆಗಿ ಡಿಸ್ಅಡ್ವಾಂಟೇಜ್ ಇರುತ್ತೆ. ಪಾಪಾಕುರ ಊರು. ಬ್ರದರ್ ಒಂದು ಒಳ್ಳೆ ಮಾತು ಹೇಳಿದ್ರು, ಇಲ್ಲಿ ಕೆಲಸದಲ್ಲಿ ತಾರತಮ್ಯ ಇಲ್ಲ ಅಂತ. ಅಂದರೆ ಎಲ್ಲ ಏನಂತಾರೆ, ಡಿಗ್ನಿಟಿ ಆಫ್ ಲೇಬರ್. ನೀನು ಮೆಕ್ಯಾನಿಕ್ ಆಗಿರೋ, ನೀನು CEO ಆಗಿರೋ, ನೀನು ಮ್ಯಾನೇಜರ್ ಆಗಿರೋ, ನೀನು ಕ್ಲೀನರ್ ಆಗಿರೋ, ಎಲ್ಲರಿಗೂ ಒಂದೇ ರೀತಿಯ ಸನ್ಮಾನ, ಮಾತುಕತೆ. CEO ಕೂಡ ಹೇಗೆ ನಾರ್ಮಲಾಗಿ ಮಾತಾಡಿಸ್ತಾರೆ, ದೇಶದ ಪ್ರೈಮ್ ಮಿನಿಸ್ಟರ್ ಕೂಡ ನಾರ್ಮಲಾಗಿ ಮಾತಾಡ್ತಾರೆ ಅಲ್ವಾ? ಆ ಥರ ಏನೂ ವ್ಯತ್ಯಾಸ ಇಲ್ಲ. ಅಂದರೆ ಒಂದು ಸಮಾಜವನ್ನು ಕಟ್ಟಬೇಕು ಅಂದರೆ ಯಾವುದೇ ಒಬ್ಬ ಮನುಷ್ಯನ ಕೈಲಿ ಸಾಧ್ಯ ಇಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಗ್ಲೋಬಲ್ ಕನ್ನಡಿಗ ಅಂದರೆ ನಾನು ಒಬ್ಬನೇ ಅಲ್ಲ, ಎಲ್ಲ ಗ್ಲೋಬಲ್ ಆಗಿ ಯೋಚನೆ ಮಾಡೋ ಕನ್ನಡಿಗರು ಸೇರಿದಾಗ ಗ್ಲೋಬಲ್ ಕನ್ನಡಿಗರಾಗ್ತೀವಿ ಅಂತ. ಈಗ ಒಬ್ಬನೇ ಏನಾದ್ರು ಮಾಡ್ತೀನಿ ಅನ್ನೋದು ಭ್ರಮೆ. ಈಗ ನಮ್ಮಲ್ಲೇ ಇರೋದವರೆಲ್ಲ ಈಗೋ, ನಾನೇ ದೊಡ್ಡವನು, ಮಿಕ್ಕಿದವರೆಲ್ಲ ಚಿಕ್ಕವರು, ಮಿಕ್ಕಿದವರೆಲ್ಲ ನಮ್ಮ ಕೆಲಸಗಾರರು ಅನ್ನೋದು ರೀತಿಲಿ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾ ಇರ್ತಾರೆ. ನಾವು ಕೂಡ ಅದರ ಒಂದು ಭಾಗ ಅಂದ್ಕೊಂಡು ಬದುಕಿದಾಗ ಚೆನ್ನಾಗಿರುತ್ತೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಈಗ ರೀಚ್ ಆಗಿದ್ದೀವಿ. ಇಲ್ಲಿಂದ ಎಷ್ಟು ದೂರ ಬ್ರೋ ವಾಟರ್ ಫಾಲ್ಸ್ಗೆ? ಸಖತ್ತಾಗಿರೋ ವಾಟರ್ ಫಾಲ್ಸ್ ತೋರಿಸ್ತೀವಿ. ಎಷ್ಟು ಎತ್ತರದಿಂದ ಬೀಳುತ್ತೆ ನೀರು? ಸುಮಾರು ಎತ್ತರ ಇದೆಯಾ? ಓಕೆ, ವೆರಿ ನೈಸ್. ಏನು ಗೊತ್ತಾ, ನ್ಯೂಜಿಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾ ನೀವು ಬರಬೇಕು ಅಂದರೆ ಅಕ್ಟೋಬರಿಂದ ಜನವರಿವರೆಗೂ ಬನ್ನಿ, ಅಥವಾ ಫೆಬ್ರವರಿವರೆಗೂ. ಯಾಕೆಂದರೆ ಮಾರ್ಚ್ವರೆಗೂ ಬರ್ಬೋದು. ಈ ಸೀಸನಲ್ಲಿ ಬಂದರೆ ಏನಾಗುತ್ತೆ ಅಂದರೆ ಚೆನ್ನಾಗಿರುತ್ತೆ, ಚೆನ್ನಾಗಿರಲ್ಲ ಅಂತಲ್ಲ, ಒಂಥರ ಫಾಲ್. ಈಗ ಜಪಾನಲ್ಲಿ ಚೆರಿ ಬ್ಲಾಸಮ್ ಆಗುತ್ತಲ್ಲ, ಅದೇ ಥರ ಇಲ್ಲೂ ಫಾಲ್ ಆಗ್ತಾ ಇರುತ್ತೆ. ಆದರೆ ಒಂದು ಪ್ರಾಬ್ಲಮ್ಮು, ಸಂಜೆ 5 ಗಂಟೆಗೆ ಕತ್ಲಾಗ್ಬಿಡುತ್ತೆ. ನಾರ್ಮಲ್ ಸಮ್ಮರ್ ಟೈಮಲ್ಲಿ ರಾತ್ರಿ 9 ಗಂಟೆ ತನಕ ಎಲ್ಲ ಬೆಳಕಾಗಿರುತ್ತೆ. ಅವಾಗೇನು ಇನ್ನೂ ಜಾಸ್ತಿ ಲೈಫ್ ಇರುತ್ತೆ, ಜಾಸ್ತಿ ಓಡಾಟ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹೋಗ್ಬೋದು. ಈಗ ಒಂದು ಬೀಚ್ ಕಡೆ ಹೋದ್ರೂ ರಾತ್ರಿ 9 ಗಂಟೆ ತನಕ ಬೆಳಕಲ್ಲಿ ಕೂತಿದ್ರೆ ಹೆಂಗಿರುತ್ತೆ, ಅದೇ ಸಂಜೆ 5 ಗಂಟೆ ವಾಪಸ್ ಮನೆಗೆ ಹೋಗಬೇಕು ಅಂದರೆ ಹೆಂಗಿರುತ್ತೆ. ಸೊ ಬೇಜಾರಾಗುತ್ತೆ ಅಲ್ವಾ? ರೋಡ್ ಪಕ್ಕನೇ ಇರುವಂತಹ ನ್ಯೂಜಿಲ್ಯಾಂಡ್ ಸ್ಮಶಾನ. ಎಂತಹ ಸುಂದರವಾದ ಹುಲ್ಲಿನ ಹಾಸಿಗೆ ಮೇಲೆ ಜನಗಳನ್ನು ರೆಸ್ಟ್ ಇನ್ ಪೀಸ್ ಮಾಡಿಸಿದರೆ ನೋಡಿ. ಚಿಕ್ಕೂರಲ್ಲಿರುವಂತಹ ಗಣಪತಿ ದೇವಸ್ಥಾನ ಸದ್ಯಕ್ಕೆ ಬಂದಾಗಿದೆ. ಶಿವನ್ ಟೆಂಪಲ್ ಕೂಡ ಇದೆ ಅನಿಸ್ತಾ ಇದೆ, ಅಲ್ಲಿ ಶಿವಲಿಂಗ ಹಾಕಿದ್ದಾರೆ. ನೈಸ್ ನೈಸ್. ಎಲ್ಲ ನೋಡಿದ್ವಿ, ಕುದುರೆ ನೋಡಿರಲಿಲ್ಲ ನ್ಯೂಜಿಲ್ಯಾಂಡಲ್ಲಿ. ನೋಡಿ, ಅದನ್ನು ನೋಡೋ ಭಾಗ್ಯ. ಅದು ತಿಂತಿರೋಂಥ ಹುಲ್ಲಿನ ಕ್ವಾಲಿಟಿ ಒಮ್ಮೆ ನೋಡಿ. ಇವಾಗ ನಾವು ಬಂದಿದ್ದೇವೆ ಹುನುವಾ ಫಾಲ್ಸಿಗೆ. ಅಂದರೆ ನಿಮಗೆ ನ್ಯೂಜಿಲ್ಯಾಂಡ್ ಗೊತ್ತಿರ್ಬೋದು, ಅಂದರೆ ನೇಚರ್ಗೆ ಇಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದಕ್ಕೋಸ್ಕರ ನೀವು ಇಲ್ಲಿ ಒಳಗಡೆ ಹೋಗೋಕ್ಕೂ ನೋಡಿ, ಅಲ್ಲಿ ಇದೆ ನಿಮ್ಮ ಶೂಸ್ ಎಲ್ಲ ಕ್ಲೀನ್ ಮಾಡಿಕೊಂಡೇ ನೀವು ಒಳಗಡೆ ಹೋಗಬೇಕು. ಆ ಥರ ಇಲ್ಲಿ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ನೇಚರನ್ನು. ಇಲ್ಲಿ ಬರ್ದಿದೆ ನೋಡಿ, ಕುವಾರಿ ಡೈಬ್ಯಾಕ್ ಕಂಟ್ರೋಲ್ಡ್ ಏರಿಯಾ, ಸ್ಕ್ರಬ್ ಸಾಯಿಲ್ ಫ್ರಮ್ ಯುವರ್ ಫುಟ್ವೇರ್ ಆ್ಯಂಡ್ ಎಕ್ವಿಪ್ಮೆಂಟ್. ಈಗ ನಮ್ಮದೆಲ್ಲ ಸ್ವಲ್ಪ ಏನೋ ತುಳ್ಕೊಂಬಂದಿರ್ತೀವಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಳಗೆ ಹೋಗಬೇಕು. ಪಬ್ಲಿಕ್ ಪಾರ್ಕು, ವಾಟರ್ ಫಾಲ್ಸು ಎಲ್ಲೇ ಬಂದ್ರೂ ಶೌಚಾಲಯಗಳಿರುತ್ತೆ. ಹಾಗೆ ಶುದ್ಧ ಕುಡಿಯೋ ನೀರಿನ ಉಚಿತ ಕೇಂದ್ರಗಳು ಕೂಡ ನೋಡೋಕ್ಕೆ ಸಿಗುತ್ತೆ. ಮತ್ತು ಇಲ್ಲಿ ನಿಮಗೆ ಹಿಂಗೆ ವಾಟರ್ ಸ್ಪ್ರೇ ಆಗುತ್ತೆ ಈ ಥರ. ಆಮೇಲೆ ಹೋಗೋದು. ಆಮೇಲೆ ಹೋಗೋದು. ಸೊ ಏನಕ್ಕೆ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು ಅಂತ ಎಕ್ಸ್ಪ್ಲನೇಷನ್ ಕೂಡ ಬಹಳ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಕುವಾರಿ ಅನ್ನೋದು ಇಲ್ಲಿನ ಒಂದು ಮರಗಳು. ನಾವು ತರುವಂತಹ ಮಣ್ಣು ಮತ್ತು ಅದರಲ್ಲಿರುವಂತಹ ಏನಂತಾರೆ ಫಂಗಸ್ ಅಥವಾ ಬ್ಯಾಕ್ಟೀರಿಯಾಸು ಇಲ್ಲಿಯ ವೆಜಿಟೇಷನ್ನ ಹಾಳು ಮಾಡ್ತಾಯಿದೆ. ಅದಕ್ಕೋಸ್ಕರನೇ ನೀವು ಕ್ಲೀನ್ ಮಾಡಿಕೊಂಡು ಒಳಗೆ ಬನ್ನಿ ಅಂತ ವೆರಿ ಕ್ಲಿಯರ್ಲಿ ಅವರು ಹೇಳ್ತಾ ಇರೋದು.
ಸೊ ಈಗ ಫೈನಲಿ ಇನ್ಸ್ಪೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಏನೂ ಇಲ್ಲ, ಹೋಗೋಣ. ನ್ಯೂಜಿಲ್ಯಾಂಡ್ ದೇಶದ ಹನುವಾ ಫಾಲ್ಸಲ್ಲಿ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಇನ್ನೊಬ್ಬ ಗ್ಲೋಬಲ್ ಕನ್ನಡಿಗನ ಜೊತೆಗೆ ಸಖತ್ತಾಗಿದೆ ವಾಟರ್ ಫಾಲ್ಸು. ಇನ್ನು ಥಂಡಿ ಜಾಸ್ತಿ ಆಗುತ್ತೆ ಇಲ್ಲಿ. ಈಗ ವಿಂಟರ್ ಶುರುವಾಗಿದೆ ನ್ಯೂಜಿಲ್ಯಾಂಡ್ ದೇಶದಲ್ಲಿ. ಇನ್ನೇನು ಸದ್ಯದಲ್ಲೇ ಈ ಬೆಟ್ಟ ಗುಡ್ಡದ ಪ್ರದೇಶದಲ್ಲಿ ಮೈನಸ್ಸಿಗೆ ಕೂಡ ಹೋಗುತ್ತಂತೆ. ವಾಟರ್ ಫಾಲ್ ಇನ್ನೂ ಫ್ರೀಸ್ ಆಗಲ್ಲ, ಅಷ್ಟೊಂದು ಫ್ರೀಸಿಂಗ್ ಕೋಲ್ಡ್ ಇಲ್ಲ ಈ ದೇಶದಲ್ಲಿ. ಸೌತ್ ಐಲ್ಯಾಂಡ್ ಇದೆ. ಈಗ ಇಡೀ ದೇಶ ನಾರ್ತ್ ಮತ್ತು ಸೌತ್ ಐಲ್ಯಾಂಡ್ ಆಗಿ ಡಿವೈಡ್ ಆಗಿದೆ ಅಲ್ವಾ. ನಾವು ಸದ್ಯಕ್ಕಿರೋದು ನಾರ್ತ್ ಐಲ್ಯಾಂಡಲ್ಲಿ, ಕರೆಕ್ಟಾ ಬ್ರೋ? ಹೌದು, ಸೊ ನಾರ್ತ್ ಐಲ್ಯಾಂಡಲ್ಲಿ ಸದರ್ನ್ ಪಾರ್ಟ್ಗೆ ಹೋಗ್ತಿದ್ದಂಗೆ ನಾವು ಅಂಟಾರ್ಟಿಕಾ ಅಥವಾ ಸೌತ್ ಪೋಲ್ಗೆ ಹೋಗ್ತಾ ಇರ್ತೀವಿ. ಸೌತ್ ಪೋಲ್ಗೆ ಹತ್ತಿರ ಆದಾಗ ಕೋಲ್ಡ್ ಜಾಸ್ತಿ ಇರುತ್ತೆ. ಈಗ ನಾಳೆ ನಾವು ಹೋಗ್ತಾ ಇರೋಂತಹ ನಗರ ಅದೇ ಥರ ಒಂದು ರೀತಿಯ ಭಾಳ ಕೋಲ್ಡ್ ಆದ ನಗರ, ಕ್ವೀನ್ಸ್ ಟೌನ್ ಅಂತ ಅದರ ಹೆಸರು. ಬ್ರಿಟಿಷ್ ಸಾಮ್ರಾಜ್ಯದ ರಾಣಿಯ ಮೇಲೆ ಇಟ್ಟಿರುವಂಥ ಹೆಸರು. ಯಾಕಂದರೆ ಬ್ರಿಟಿಷೇ ಈ ದೇಶವನ್ನು ಕಂಟ್ರೋಲ್ ಮಾಡ್ತಾಯಿದ್ರು. ಈಗಲೂ ಒಂದು ರೀತಿಯ ಕಂಟ್ರೋಲು ಈ ದೇಶದ ಮೇಲೆ ಇದೆ. ವೆರಿ ವೆರಿ ಬ್ಯೂಟಿಫುಲ್ ವಾಟರ್ ಫಾಲ್ಸ್. ಪ್ರತಿ ಸಾರಿ ಒಂದು ಸುಂದರವಾದ ಜಲಪಾತವನ್ನು ನೋಡಿದಾಗ ಮನಸ್ಸಿಗೆ ಆಗುವಂತಹ ಖುಷಿನೇ ಬೇರೆ. ಮಲಗಿದ್ದ ಕವಿ ಮನಸ್ಸಿಂದ ಹೊರಗೆ ಬಂದ್ಬಿಡ್ತಾನೆ. ಹಸಿರ ಮಡಿಲಲ್ಲಿ ಹರಿಯುವ ತೊರೆಯು ಬೆಟ್ಟದ ತುದಿಗೆ ಬಂದು ನಿಂತಿದೆ. ಮುಂದೆ ಸಾಗಲು ದಾರಿ ಇಲ್ಲದೆ ಆಕಾಶದಿಂದ ಧುಮುಕ ಹೊರಟಿದೆ. ಧುಮ್ಮಿಕ್ಕಿ ಹರಿಯುವ ಆ ಹಾಲಿನ ಧಾರೆ ಬೆಳ್ಳಿಯ ನದಿಯಂತೆ ಕಣ್ಣಿಗೆ ಸೀರೆ. ಬಂಡೆಯು ಎದೆಗೆ ಮುತ್ತಿಕ್ಕುವಾಗ ಏಳುವ ನೊರೆಯು ಮಲ್ಲಿಗೆಯ ಮಾಲೆ. ಜುಳು ಜುಳು ನಾದದ ಗಿಲಿ ಗಿಲಿ ಹೆಜ್ಜೆ, ಕಾಡಿನ ಮೌನವ ಮುರಿಯುವ ಹೆಜ್ಜೆ. ಚಿಮ್ಮುವ ಹನಿಗಳ ತಂಪು ಸಿಂಚನ ನೋಡುತ್ತ ನಿಂತರೆ ಮೈಮನ ಪ್ರಸನ್ನ. ಧರೆಗೆ ಧುಮುಕುವ ಅಪ್ರತಿಮ ವೇಗ, ಕಲ್ಲು ಬಂಡೆಗೂ ಕರಗುವ ಯೋಗ. ಪ್ರಕೃತಿಯ ಈ ಭವ್ಯ ನರ್ತನ, ಕಣ್ಣಿಗೆ ಹಬ್ಬ, ಮನಕಿದು ಪಾವನ. ಹೀಗೆ ಕೂತ್ಕೊಂಡು ಜಲಪಾತದ ಮುಂದೆ ಕಷ್ಟ ಸುಖ ಮಾತಾಡ್ತಾ ಇದ್ವಿ. ಬ್ರದರ್ ಹೇಳ್ತಾ ಇದ್ರು ಹೇಗೆ ಅವರು ಫಸ್ಟ್ ಟೈಮ್ ನ್ಯೂಜಿಲ್ಯಾಂಡ್ಗೆ 3 ವರ್ಷದ ಹಿಂದೆ ಕಾಲಿಟ್ಟಾಗ ದುಬೈಯಿಂದ ಬಂದಾಗ ಅವರು ನೋಡಿದಂತಹ ಫಸ್ಟು ಜಾಗ ಅಂತ ಇದು. ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಅದಕ್ಕೆ ನಿಮ್ಮನ್ನು ಕೂಡ ಅದೇ ಜಾಗ ಕರ್ಕೊಂಬಂದೆ ಅಂತ ಹೇಳಿದ್ರು. ನನಗೂ ಅದೇ ಇಷ್ಟ. ಏನಂದರೆ ಒಬ್ಬನೇ ಎಕ್ಸ್ಪ್ಲೋರ್ ಮಾಡೋದು ಅಫ್ಕೋರ್ಸ್ ತುಂಬ ಮಾಡಿದ್ದೀನಿ, ಬೇಕಾದಷ್ಟು ದೇಶ. ಬಟ್ ಅಲ್ಲಿಯ ಲೋಕಲ್ಸು ಅಥವಾ ನಮ್ಮವ್ರು ಅಲ್ಲಿ ಸಿಕ್ಕಿದಾಗ ಅವ್ರನ್ನ ಕರ್ಕೊಂಡು ಜೊತೆಗೆ ಹೋಗಿ ನೋಡೋದಿದೆಯಲ್ಲ, ಅದೊಂದು ಬೇರೆ ಫೀಲಿಂಗೇ ತರುತ್ತೆ ನಿಮಗೆ. ಮತ್ತು ಅವರ ಅನುಭವಗಳು ಕೂಡ ಅದರಲ್ಲಿ ಮಿಕ್ಸ್ ಆಗಿ ಬರೋದ್ರಿಂದ ನಿಮಗೂ ನೋಡೋದಕ್ಕೊಂದು ವಿಶೇಷವಾಗಿರುತ್ತದು. ಏನಂತೀರಾ? ಹೌದು, ಕರೆಕ್ಟ್. ಬ್ರದರ್ ಕೇಳ್ತಾಯಿದ್ರು ಕುರ್ದಿಸ್ತಾನಲ್ಲಿ ನೀವು ನಮ್ಮ ಕನ್ನಡಿಗರನ್ನ ಮೀಟ್ ಮಾಡಿದಿರಿ, ಸೌದಿ ಅರೇಬಿಯಲ್ಲಿ ಮೀಟ್ ಮಾಡಿದಿರಿ ಅಂತ. ಪ್ರಪಂಚದ ಮೂಲೆ ಮೂಲೆಯಲ್ಲೂ ಎಲ್ಲ ಕಡೆ ಕನ್ನಡಿಗರನ್ನ ಒಟ್ಟಿಗೆ ಸೇರಿಸಬೇಕು ಅನ್ನೋದು ಗ್ಲೋಬಲ್ ಕನ್ನಡಿಗರ ಉದ್ದೇಶ. ಹೌದು ಅಲ್ವಾ? ಆವಾಗ ನಾವೆಲ್ಲ ಒಂದು ಶಕ್ತಿಯಾಗಿ ಏನಾದ್ರು ಕೆಲಸ ಮಾಡ್ಬೋದು ಕರ್ನಾಟಕದ ಉದ್ಧಾರಕ್ಕೋಸ್ಕರ. ಸೊ ಯಾರ್ಯಾರು ನಿಮ್ಮನೇಲಿ ಯಾರ್ಯಾರು ಇದ್ದೀರಾ? ನಾನು, ನನ್ನ ಅಮ್ಮ, ನಾನು, ಸಿಸ್ಟರ್ ಮ್ಯಾರೇಜ್ ಆಗಿದೆ. ಓಕೆ, ಆರಾಮಿದೆ ಲೈಫು? ಲೈಫ್ ಆರಾಮಾಗಿದೆ. ಅಮ್ಮ ಮದುವೆ ಮಾಡ್ಕೊಂತ ಹೇಳ್ತಾರಾ? ಹೌದು. ಹೌದಾ? ಎಷ್ಟು ಏಜು ಇವಾಗ ಆಯಿತು 33. ಹೌದಾ? ಇನ್ನು ಸ್ಮಾರ್ಟ್ ಆ್ಯಂಡ್ ಹೆಂಗಾಗಿದ್ದೀರಾ? ಏನು ತೊಂದರೆ ಇಲ್ಲ. ಇನ್ನೊಂದು ವರ್ಷ 2 ವರ್ಷ ತೊಗೋಬೋದು. ಫುಲ್ ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಎಲ್ಲ ನೋಡ್ಬಿಡಿ, ಆಸ್ಟ್ರೇಲಿಯಾ ಸುತ್ತಾಡ್ಕೊಂಡು ಆಮೇಲೆ ಒಂದು ಯುರೋಪ್ ಟ್ರಿಪ್ ಹೊಡೆದ್ಬಿಡಿ, ಆಮೇಲೆ ಮದುವೆ ಆಗೋರಂತೆ. ಸಿಂಗಲ್ ಆಗಿದ್ದಾಗ ಅಲ್ಲ, 2 ರೀತಿಯ ಲೈಫು ನೋಡಬೇಕಲ್ಲ. ಹೌದು. ನನಗೂ ಹೇಳ್ತಾರೆ ಮದುವೆ ಮಾಡ್ಕೊಂಬಿಡಿ ಅಂತ. ಇರಿ 197 ದೇಶ ಫಿನಿಶ್ ಮಾಡಿಬಿಡ್ತೀನಿ, ಆಮೇಲೆ ಮದುವೆ ಆಗ್ಬಿಡ್ತೀನಿ. ಕ್ಲಿಯರಾಗಿ ರೂಲ್ಸ್ ಹೇಳುತ್ತೆ, ಪಕ್ಷಿಗಳಿಗೆ ಫೀಡ್ ಮಾಡಬೇಡಿ, ಪ್ರಾಣಿಗಳಿಗೆ ಇಲ್ಲಿ ಊಟ ಹಾಕಬೇಡಿ ಅಂತ. ನಾನು ನೋಡಿದೆ ಇಲ್ಲಿ ಈಗಷ್ಟೇ ಅಲ್ಲೊಂದು ಫ್ಯಾಮಿಲಿ ಬಂತು, ನೋಡಿದ್ರಾ? ಆ ಫ್ಯಾಮಿಲಿ ಹೋದರು. ಈಗ ಮಕ್ಕಳು ಮತ್ತು ಎಲ್ಲ ಬುಟ್ಟಿ ಎಲ್ಲ ಎತ್ಕೊಂಡು ಹೋದರು. ಅವ್ರುಗಳು ಇಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ, ಪ್ಲಾಸ್ಟಿಕ್ ಬಾಟ್ಲೆಲ್ಲ ಬಿಸಾಕಿ ಹೋಗಿದ್ದಾರೆ. ಈಗ ಇಮಿಗ್ರೆಂಟ್ಸು ಬೇರೆ ದೇಶದಿಂದ ನ್ಯೂಜಿಲ್ಯಾಂಡ್ಗೆ ಈ ಥರ ಬ್ಯೂಟಿಫುಲ್ ಕಂಟ್ರೀಸ್ಗೆ ಬರುವಂಥ ಅವಕಾಶ ಸಿಕ್ಕಿದೆ. ಈಗ ನಮ್ಮ ಬ್ರದರ್ಗೂ ಸಿಕ್ಕಿದೆ ಇಲ್ಲಿ ಉಳ್ಕೊಳ್ಳೋಂಥ ಅವಕಾಶ. ಈಗ ನನಗೆ ವೀಸಾ ಕೊಟ್ಟಿದ್ದಾರೆ. ಸೊ ಒಂದು ದೇಶಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಬನ್ನಿ ಸ್ವಾಗತ, ಉಳಿರಿ, ಎಂಜಾಯ್ ಮಾಡಿ ಅಂತ ಹೇಳಿದಾಗ ಎಂಜಾಯ್ ಮಾಡ್ಬೇಕು ನಾವು. ನೋಡಿ ಎಂತೆಂಥ ಲೊಕೇಶನ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಲೈಫನ್ನು. ಆದರೆ ಅದನ್ನು ಬಿಟ್ಬಿಟ್ಟು ಈ ಥರ ಕಸ ಮಾಡೋದು, ಪ್ಲಾಸ್ಟಿಕ್ ಬಾಟ್ಲು ಬಿಸಾಕೋದು. ನೋಡಿ ತೋರಿಸ್ತೀನಿ, ಇಲ್ಲಿ ಊಟ ಹಾಕಿದ್ದಾರೆ, ಹಾಕಬಾರ್ದು, ಇಲ್ಲೀಗಲ್ಲು.
ಈ ಪಕ್ಷಿಗಳು ಇದನ್ನು ತಿಂದರೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಮತ್ತು ನೆಕ್ಸ್ಟು ಅದನ್ನು ಊಟ ಹುಡ್ಕೊಂಡು ಹೋಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ ಎಲ್ಲ ಬಿಸಾಕಿದ್ದಾರೆ ನೋಡಿ. ಇಲ್ಲಿ ಚಿಪ್ಸು ಇದೆ, ಚಿಪ್ಸು, ನ್ಯಾಚೋಸು ಅದನ್ನು ಬಿಸಾಕಿದ್ದಾರೆ. ಅಂದರೆ ನೋಡಿ ಇಲ್ಲಿ ಇದು 100% ಯಾರು ಇಲ್ಲಿರುವಂತಹ ಜನಗಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿಯ ಜನಗಳು ಎಷ್ಟು ಫಾಲೋ ಮಾಡ್ತಾರೆ ಪ್ರತಿಯೊಂದು ವಿಷಯನ ಅಂದರೆ ನಮಗೂ ಅನಿಸುತ್ತೆ ನಾವು ತಪ್ಪು ಮಾಡಿಬಿಡ್ತೀವಿನೋ, ನಾವು ಸರಿ ಇರಬೇಕು ಅಂತ. ಅದಕ್ಕೆ ನಾನು ಡಬಲ್ ಚೆಕ್ ಮಾಡ್ತೀನಿ. ಇವಾಗ ಕಾಲು ತೊಳ್ಕೊಂಡಾಗ 2 ಸಲ ಚೆಕ್ ಮಾಡಿದೆ ಕಾಲು, ಯಾಕೆಂದರೆ ಅವ್ರು ಅಷ್ಟು ಡೆಡಿಕೇಷನಿಂದ ಒಂದು ಕೆಲಸ ಮಾಡ್ಬೇಕಾದ್ರೆ ನಾವು ಸಪೋರ್ಟ್ ಮಾಡ್ಬೇಕು. ಅದಕ್ಕೆ ಅದನ್ನು ಬಿಟ್ಬಿಟ್ಟು ನಾವೇ ಅದನ್ನು ಹಾಳು ಮಾಡಿದ್ರೆ ಟೋಟಲಿ ಮೀನಿಂಗ್ಲೆಸ್. ಯಾವುದೇ ದೇಶಕ್ಕೆ ಕೆಲಸಕ್ಕೆ ಬರೋರಾಗಲಿ, ಯಾವುದೇ ದೇಶಕ್ಕೆ ಟೂರಿಸಮ್ ಬರೋರಾಗಲಿ, ಅದು ನಿಮ್ಮ ದೇಶ ಆಗಿರಲಿ ಬೇರೆಯವ್ರ ದೇಶ ಆಗಿರಲಿ, ದಯವಿಟ್ಟು ಪ್ರಕೃತಿಯನ್ನು ಹಾಳು ಮಾಡಬೇಡಿ. ಹಾಗೆ ಸಾಕಷ್ಟು ಫೆಸಿಲಿಟಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎಮರ್ಜೆನ್ಸಿ ಯೂಸಲ್ಲಿ ಯಾರಾದರೂ ನೀರಿಗೆ ಬಿದ್ದು ಸಿಗಾಕೊಂಡ್ಬಿಟ್ರೆ ಇಲ್ಲಿ ಇದು ಅಂದರೆ ಲೈಫ್ ಜಾಕೆಟ್ ಥರ ಜಾಕೆಟ್ ಇಟ್ಟಿದ್ದಾರೆ, ಟ್ಯೂಬ್ ಇಟ್ಟಿದ್ದಾರೆ ನೋಡಿ. ಇಷ್ಟು ಪ್ಲ್ಯಾನ್ ಮಾಡಿ ಕೊಡ್ತಾರೆ ನಿಮಗೆ. ಆದರೆ ನಮ್ಮವರು ಬರ್ತಾರಲ್ಲ, ಬಂದವರೆಲ್ಲ ಈ ಥರ ತರಲೆ ಕೆಲಸ ಮಾಡ್ತಾರೆ. ನಮ್ಮವರು ಅಂದರೆ ನಮ್ಮ ದೇಶದವರಲ್ಲ, ಯಾರು ಇಮಿಗ್ರೆಂಟ್ಸ್ ಬರ್ತಾರೆ ಅವರು. ಸೊ ಇಲ್ಲಿಂದ ಹೊರಡುವಂತಹ ಸಮಯ. ಬೇಜಾರಾಯ್ತು ನೋಡಿದ್ದಾರೆ ಅಲ್ವಾ? ಹೌದು, ಒಳ್ಳೆ ಒಂದು ಅಲ್ಲ, ಈ ಅವ್ರ ದೇಶದ ಥರನೇ ಈ ದೇಶನೂ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಈ ದೇಶದವರು ಪರ್ಮಿಷನ್ ಕೊಡಲ್ಲ ಅಲ್ವಾ, ವೀಸಾ ಕೊಡಲ್ಲ. ಅದಕ್ಕಾಗಿನೇ ಇಲ್ಲಿ ರೇಸಿಸ್ಟ್ ಸ್ವಲ್ಪ ಜಾಸ್ತಿ ಆಗ್ತಾ ಉಂಟು. ನಮ್ಮ ಇಂಡಿಯನ್ಸಿಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ. ಯಾಕೆ ರೇಸಿಸ್ಟ್? ಈಗ ರೇಸಿಸಮ್ ಅಂದರೆ ಏನು ಗೊತ್ತಾ, ಒಂದು ರೇಸ್ ಜನಗಳು ಸರಿಯಾಗಿ ನಡವಳಿಕೆ ಇಲ್ದಿದ್ದಾಗ ಬೇರೆ ದೇಶದಲ್ಲಿ ಅಲ್ಲಿಯ ಲೋಕಲ್ಸ್ ಏನು ಮಾಡ್ತಾರೆ, ನೀವು ಬಂದಿದ್ದೀರಾ ನಮ್ಮ ಮನೆಯ ಗೆಸ್ಟ್ಗಳಾಗಿ, ನೆಕ್ಸ್ಟು ಇದೇ ದೇಶದಲ್ಲಿ ಪರ್ಮನೆಂಟ್ ರೆಸಿಡೆಂಟ್ಸ್ ಆಗ್ತೀರಾ, ಅದಾದಮೇಲೆ ಸಿಟಿಸನ್ಸ್ ಆಗ್ತೀರಾ. ಆ ಸಿಟಿಸನ್ ರೆಸ್ಪಾನ್ಸಿಬಿಲಿಟಿನೇ ನಿಮ್ಮ ಒಳಗಿಲ್ಲ ಅಂದರೆ ನೀವು ಹೇಗೆ ಸಸ್ಟೈನ್ ಆಗ್ತೀರಾ ಅಥವಾ ಹೇಗೆ ಅಡ್ಯಾಪ್ಟ್ ಆಗ್ತೀರಾ ಅನ್ನೋ ಕ್ವಶನ್ನು ಅವ್ರದ್ದು. ಆವಾಗ ಶುರುಲಿ ಬಂದಾಗ ಅವ್ರು ಟೆಸ್ಟ್ ಮಾಡ್ತಾರೆ, ಅಥವಾ ನಿಮ್ಮ ಕೆಟ್ಟ ಬಿಹೇವಿಯರ್ನ ನೋಡಿದಾಗ ಅವರು ಪಿನ್ ಪಾಯಿಂಟ್ ಮಾಡ್ತಾರೆ. ಆದರೆ ನಾವು ರೇಸಿಸಮ್ ಅಂತ ಅನ್ಕೋ. ಸುಮಾರು ಸಲ ನಾನೇ ರೇಸಿಸಮ್ ವೀಡಿಯೋಸ್ ಮಾಡಿದ್ದೀನಿ. ಜರ್ಮನಿಯಲ್ಲಿ ಮಾಡಿದ್ದೀನಿ, ಥೈಲ್ಯಾಂಡಲ್ಲಿ ಮಾಡಿದ್ದೀನಿ. 99% ಜಗತ್ತಲ್ಲಿ ನನಗೆ ಯಾರೂ ರೇಸಿಸಮ್ ಮಾಡಿಲ್ಲ. ಎಲ್ಲೋ ಅಪರೂಪ ಬೇಕು ಅಂತ ಟಾರ್ಗೆಟ್ ಮಾಡಿ ಮಾಡೋರು, ಅದು ತಪ್ಪು ಖಂಡಿಸ್ಬೇಕು. ಆದರೆ ಜನರಲ್ಲಾಗಿ ನಮ್ಮ ನಡವಳಿಕೆಯಿಂದ ಅವ್ರು ನಮ್ಮನ್ನ ಇಷ್ಟಪಡ್ತಿದ್ದಾಗ ನನ್ನ ಪ್ರಕಾರ ಅದು ರೇಸಿಸಮ್ ಅಲ್ಲ, ನಮ್ಮ ನಡವಳಿಕೆಯ ಬದಲಾವಣೆಯ ಸಮಯ. ಹೌದು ಅಲ್ವಾ? ನಾವು ಬದಲಾಗಬೇಕು. ಹೌದು. ಈ ಕಂಟ್ರಿ ನ್ಯೂಜಿಲೆಂಡ್ ನಮಗೋಸ್ಕರ ಬದಲಾಗಕ್ಕಾಗಲ್ಲ. ನಾವು ಈ ಕಂಟ್ರಿಗೋಸ್ಕರ ಯಾವ ರೂಲ್ಸ್ ಇದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಹಲೋ. ಸೊ ಅಂದರೆ ನ್ಯೂಜಿಲೆಂಡಲ್ಲಿ ಬ್ರೋ ಜನಗಳು ಎಷ್ಟು ಫ್ರೆಂಡ್ಲಿ ಇದ್ದಾರೆ. ಹೌದು, ತುಂಬ ಫ್ರೆಂಡ್ಲಿ, ಮತ್ತು ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ, ಎಷ್ಟು ನೇಚರ್ನ ಕಾಪಾಡ್ತಾ ಇದ್ದಾರೆ. ನಾವು ಅದಕ್ಕೆ ಅಟ್ಲೀಸ್ಟ್ ಹಾಳು ಮಾಡೋದು ಬೇಡ, ಹಂಗೆ ಬಿಟ್ಟರು ಹೋಗೋಣ. ಅದನ್ನು ಬಂದು ಹಾಳು ಮಾಡೋಗುವಂತಹ ಅಧಿಕಾರ ಯಾರಿಗೂ ಇಲ್ಲ. ಹೋಗ್ಬೇಕಾದ್ರು ಕೂಡ ಮತ್ತೆ ಕಾಲ್ ವಾಶ್ ಮಾಡ್ಕೊಂಡು ಹೋಗ್ಬೇಕು. ಅಂದರೆ ಇಲ್ಲಿದು ಕೂಡ ಬೇರೆ ಕಡೆ ತೊಗೊಂಡೋಗ್ಬಾರ್ದು ಅಂತ ಇವ್ರು ಹೇಳೋದು ಅಲ್ವಾ? ಹೌದು. ಇಲ್ಲಿದೆ ಎದುರುಗಡೆ ಐಸ್ ಕ್ರೀಮ್ ಅಂಗಡಿ, ಕಾಫಿ ಅಂಗಡಿ ಇದೆ. ಆಡಿ ಸ್ಪೋರ್ಟ್ಸ್ ವರ್ಷನ್ ಕಾರು ಮಸ್ತಾಗಿದೆ. ವಾವ್, ನೈಸ್. ಅಂಗಡಿಗೆ ಮುಖ ಹೊಡೆದಿದೆ, ಅದಕ್ಕೆ ಬ್ರದರ್ ಕೇಳಿದೆ ಒಂದು ಕ್ರೀಮ್ ಕೊಡಿಸಿ ಅಂತ. ಅದಕ್ಕೆ ಉಲ್ಸ್ವರ್ತ್ ಅನ್ನೋ ಒಂದು ಜಾಗ ಕರ್ಕೊಂಡ್ಬಂದಿದ್ದಾರೆ. ಇದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡಲ್ಲಿ ಒಂದು ಫೇಮಸ್ ಸೂಪರ್ ಮಾರ್ಕೆಟು. ನೀವು ಮನೆಗೆ ಗ್ರೋಸರೀಸ್ ಎಲ್ಲ ಇಲ್ಲೇ ಪರ್ಚೇಸ್ ಮಾಡೋದು. ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಬಡ್ಜೆಟ್ ನಿಮ್ಮ ಗ್ರೋಸರೀಸ್ ತರೋದಕ್ಕೆ, ನೀವು ಅಡುಗೆ ಮಾಡ್ಕೊಳ್ಳೋದಕ್ಕೆ? ಅಂದರೆ ವೀಕ್ಲಿ ಒಂದು $100. ಅದೇ ಒಂದು 7,000 ರೂಪಾಯಿ, 6,000 ರೂಪಾಯಿ. 6,000 ಅಷ್ಟೇ. 6,000 ರೂಪಾಯಿ. ನಿಮಗೊಂದು 22,000 ರೂಪಾಯಿ ಬೇಕು ತಿಂಗಳಿಗೆ ಪ್ರಾವಿಷನ್ಸ್ಗೆ ಒಬ್ಬರಿಗೆ. ವೈನ್ ಮತ್ತು ಬಿಯರು ಇಲ್ಲಿ ಬಹಳ ಇಷ್ಟಪಡ್ತಾರೆ ಜನ. ಮತ್ತು ಹಣ್ಣು ಹಂಪಲು ಕೂಡ ಬೇಕಾದಷ್ಟು ವೆರೈಟಿ ನೋಡಿ. ಆ್ಯಪಲ್ಲೇ ಒಂದು 20 ಥರ ಇದೆ, ಆರೆಂಜ್ ಒಂದು 50 ಥರ ಇದೆ, ಬಾಳೆಹಣ್ಣಿದೆ. ಬಾಳೆಹಣ್ಣು ಎಷ್ಟು ಬ್ರೋ ರೇಟು? ಬಾಳೆಹಣ್ಣು ಇಲ್ಲಿ ಎಲ್ಲ ರೇಟ್ ಎಕ್ಸ್ಪ್ಲೇನ್ ಮಾಡಿಬಿಡಿ, ಅಟ್ಲೀಸ್ಟ್ ಕನ್ನಡಿಗರಿಗೆ ಗೊತ್ತಾಗಲಿ ರೇಟ್. ಆ್ಯಪಲ್ಲು 244ರಿಂದ 350 ರೂಪಾಯಿವರೆಗೂ ಇದೆ. ಉಳ್ಳಿ 120 ರೂಪಾಯಿ kg. ತುಂಬ ಕಸಾದಿಯ ಅಫ್ಘಾನಿಸ್ತಾನಲ್ಲಿ ನಾನು ದಿವಸಕ್ಕೆ 3 ಪೊಮೊಗ್ರನೇಟ್ ಜ್ಯೂಸ್ ಕುಡಿದು ಹೈ ಆಗಿಬಿಡ್ತಾ ಇದೆ, BP ಲೋ ಆಗಿಬಿಡೋದು. ಇಲ್ಲಿ ಇಷ್ಟು 100 ಗ್ರಾಮು, ಎಷ್ಟು 150 ಗ್ರಾಮು ಅನಿಸುತ್ತೆ. 100 ಗ್ರಾಮು ಪೊಮೊಗ್ರನೇಟು ದಾಳಿಂಬೆಗೆ 411 ರೂಪಾಯಿ. ಅಯ್ಯಯ್ಯೋ ಬರಬೇಡ ಹತ್ರಕ್ಕೆ. ಸದ್ಯ ಕೇವಲ 500 ಗ್ರಾಮ್ ದ್ರಾಕ್ಷಿಗೆ 715 ರೂಪಾಯಿ. ಬ್ರಾಕೊಲಿ, ಕ್ಯಾರೆಟು ಎಲ್ಲ ಇಟ್ಟಿದ್ದಾರೆ.
ಕ್ಯಾರೆಟು $2.50. ಜಗತ್ತಿನ ಅದ್ಭುತವಾದ ವೈನ್ಸನ್ನು ಮಾಡುತ್ತೆ ತನ್ನ ಆರ್ಚರ್ಡ್ಸಲ್ಲಿ, ವಿನ್ಯಾರ್ಡ್ಸಲ್ಲಿ. ಆ ವೈನ್ ಕಲೆಕ್ಷನ್ ಹೆಂಗಿಟ್ಟಿದ್ದಾರೆ ಅಂತ ಒಂದ್ಸಲಿ ನೋಡಿ. ಅಯ್ಯಯ್ಯಪ್ಪ, ಅಯ್ಯೋ ಯಾವ ರೇಂಜಿಗಿದೆ. ಅದರ ಅಪರೂಪಕ್ಕೆ ಏನಾದ್ರು ಪಾರ್ಟಿ ಗಿಟ್ಟಿ ಮಾಡಿದ್ರೆ ಈ ಥರ ವೈಟ್ ವೈನ್, ರೆಡ್ ವೈನ್ ತಗೋತಾರಂತೆ. 20,100 ರೂಪಾಯಿ ಬೀಳುತ್ತೆ. ಬೇಕಾದಷ್ಟು ವೆರೈಟಿ ಇದೆ, ತುಂಬಾ ಅತಿಯಾದ ವೆರೈಟೀಸ್ ಇದೆ, ಮುಗಿಯೋದೇ ಇಲ್ಲ, ಅಷ್ಟು ವೆರೈಟೀಸ್ ಇದೆ. ನೋಡಿ 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 ಇಲ್ಲೂ ಇದೆ, ಇಲ್ಲೂ ಇದೆ. ಅಯ್ಯೋ ಅಯ್ಯೋ, ಇಲ್ಲಿವರೆಗೂ ಇದೆ. ಮತ್ತು ಇಲ್ಲಿ ಬಿಯರ್ ಒಳ್ಳೆ ರೇಟಲ್ಲಿ ಸಿಗುತ್ತೆ ಇಲ್ಲಿ. ಇದೆಲ್ಲ ರೋಸ್ ವೈನ್ಸು, ಕ್ಯಾಬರ್ನೆ ಸಾವಿಗ್ನೊನ್. ವಾಹ್, ಏನು ರೀ ಇಷ್ಟು ವೈನ್ಸು. ಇಲ್ಲೂ ಅಷ್ಟೇ ವೈನ್ಸು. ವೈನ್ನ ಸುರಿಮಳೆ. ತುಳುನಾಡಿನ ಹೆಮ್ಮೆಯ ಕಿಂಗ್ ಫಿಶರ್ ಬಿಯರ್ ಕೂಡ ಇದೆ ಇಲ್ಲಿ. ಕಿಂಗ್ ಫಿಶರ್ ಸ್ಟ್ರಾಂಗ್, ದ ಕಿಂಗ್ ಆಫ್ ಗುಡ್ ಟೈಮ್ಸ್. ಕೇಸ್ಗೆ $21, ಅಂದರೆ ಒಂದಕ್ಕೆ ಆಲ್ಮೋಸ್ಟ್ ಒಂದು 300 ರೂಪಾಯಿ ಬೀಳುತ್ತೆ. ನ್ಯೂಜಿಲೆಂಡಲ್ಲಿ ಕೂಡ ಬೇಕರಿ ಪ್ರಾಡಕ್ಟ್ಸ್ ಸಿಕ್ಕಾಪಟ್ಟೆ ಫೇಮಸ್ಸು. ಕೇಕ್ಸು, ಪೇಸ್ಟ್ರೀಸು ತುಂಬ ತಿಂತಾರೆ ಇಲ್ಲೂ ಕೂಡ. ಇರ್ತೀನಿ ಯಾವಾಗಲೂ ಒಂದು ದೇಶದ ಸೂಪರ್ ಮಾರ್ಕೆಟ್ನ ನೋಡಿದ್ರೆ ಗೊತ್ತಾಗುತ್ತೆ ಆ ದೇಶದಲ್ಲಿ ಏನು ತಿಂತಾರೆ ಅಂತ. ಈ ದೇಶದಲ್ಲಿ ಸಿಕ್ಕಾಪಟ್ಟೆ ಬ್ರೆಡ್ ತಿಂತಾರೆ ಅಂತ ನೋಡಿ, ಇದ್ರಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ. ಎಷ್ಟು ದೊಡ್ಡ ಬ್ರೆಡ್ಡಿನ ಬ್ಯಾಸ್ಕೆಟನ್ನು ಇಲ್ಲಿಟ್ಟಿದ್ದಾರೆ. ಫ್ರೋಝನ್ ಮೀಟು, ಸ್ಯಾಮನ್ ಫಿಶನ್ನು ತುಂಬ ತಿಂತಾರೆ ಇಲ್ಲಿ. ಸಮುದ್ರದಲ್ಲಿ ಇಲ್ಲಿ ಫಲವತ್ತವಾಗಿ ಸಿಗುತ್ತೆ. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇದೆ ರೀ. ಆಲ್ಮೋಸ್ಟ್ ಒಂದು $850 ರೂಪಾಯಿ ಬೀಳುತ್ತೆ ಕೆಜಿಗೆ. ಅದು ನಾರ್ಮಲ್ಲು. ಅದು ಬಿಟ್ಟು ಬೇರೆ 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 ಮ್ಯಾರಿನೇಟೆಡ್ ಅವೆಲ್ಲ ಜಾಸ್ತಿ ಇದೆ. ಮಾಡ್ತಾರೆ ಅಂದರೆ ಎಲ್ಲ ಪಿಕ್ನಿಕ್ಗಳಿಗೆ ಈ ಥರ ಆಲ್ರೆಡಿ ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ನ ಇಟ್ಟಿರ್ತಾರೆ. ಯಾಕಂದರೆ ಮತ್ತೆ ಸಮಯ ಇರಲ್ಲ ಮ್ಯಾರಿನೇಟ್ ಮಾಡೋದಕ್ಕೆ. ಇದನ್ನೇ ತೊಗೊಂಡೋಗ್ಬಿಟ್ಟು ಸೀದಾ ಬಾರ್ಬಿಕ್ಯೂಗೆ ಹಾಕ್ತಾರೆ, ತಿಂತಾ ಇರ್ತಾರೆ. ಟೈಮು ಸೇವ್ ಆಗುತ್ತೆ, ಎಂಜಾಯ್ ಕೂಡ ಮಾಡ್ಬೋದು ಒಳ್ಳೆ ಎಣ್ಣೆ ಜೊತೆಗೆ. ಇದರಲ್ಲಿ ಗ್ರಾಸ್ ಫೆಡ್ ಲ್ಯಾಂಪ್ ಬಹಳ ಫೇಮಸ್ಸು. ನೋಡಿ ಇಲ್ಲಿ 100% ನ್ಯೂಜಿಲೆಂಡ್ ಗ್ರಾಸ್ ಫೆಡ್. ಮತ್ತು ಬೀಫ್ ಕೂಡ ತುಂಬ ಸೇವನೆ ಮಾಡ್ತಾರೆ, ಅಂದರೆ ರೆಡ್ ಮೀಟ್ ಸೇವನೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಹಾಗೆ ಸಾಸೇಜಸ್ ಕೂಡ, ಸಾಸೇಜಸ್ಸು, ಬೇಕನ್ನು, ಸ್ವಲ್ಪ ಇಂಗ್ಲೀಷ್ ಸ್ಟೈಲ್ ಬ್ರೇಕ್ಫಾಸ್ಟು, ಇದು ಕೂಡ ಫೇಮಸ್. ಹಾಲ್ ಬಾಟ್ಲೆಲ್ಲ ಒಳ್ಳೆ ಪೆನೈಲ್ ಬಾಟ್ಲು ಥರ ಇದೆ ಗುರು, ಅಲ್ವಾ? ಒಳ್ಳೆ ಫೆನೈಲ್ ಥರ ಇದೆ, ಅಥವಾ ಇಂಜಿನ್ ಆಯಿಲ್ ಇರುತ್ತಲ್ಲ ಅಲ್ಲಿಗೆ $209 ರೂಪಾಯಿ. ಆ್ಯಂಕರ್ ಇಲ್ಲಿಯ ಫೇಮಸ್ ಬ್ರ್ಯಾಂಡ್. ಮಿಲ್ಕ್ಗೆ ನ್ಯೂಜಿಲೆಂಡು ಸಿಕ್ಕಾಪಟ್ಟೆ ಫೇಮಸ್ಸು. ಪಕ್ಕಾ ಗ್ರಾಸ್ ಫೆಡ್ಡು, ಯಾವುದೇ ರೀತಿಯ ಆ್ಯಂಟಿಬಯೋಟಿಕ್ಸ್ ಇಂಜೆಕ್ಷನ್ ಕೊಡದೇ ಇರುವಂಥ ಹಾಲು ಕೂಡ ಇಲ್ಲಿ ಸಿಗುತ್ತೆ. ಅದು ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ. ನೋಡಿ ಇಲ್ಲಿ 5.49 ಪರ್ ಲೀಟರ್. ಇಂಜಿಗೆ ಈ ದೇಶದಲ್ಲಿ ಯೋಗರ್ಟ್ ವೆರೈಟಿ ಇದೆ ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ. ನೋಡಿ ಇಲ್ಲಿಂದ ಅಲ್ಲಿವರೆಗೂ ಯೋಗರ್ಟ್ಗಳು, ಗ್ರೀಕ್ ಯೋಗರ್ಟು, ಪ್ರೋಟೀನ್ ಯೋಗರ್ಟು, ತೆಂಗಿನಕಾಯಿಂದ ಫ್ಲೇವರ್ ಮಾಡಿರೋ ಯೋಗರ್ಟು, ಸ್ಟ್ರಾಬೆರಿ, ವರ್ಲ್ಡಲ್ಲಿರೋ ಎಲ್ಲ ಫ್ಲೇವರ್ಸು ಕೂಡ ಒಂದೇ ಜಾಗದಲ್ಲಿ ಜೋಡಿಸ್ಬಿಟ್ಟವ್ರೆ. ಅಲ್ಲಿವರೆಗೂ ಬೇರೆ ಬೇರೆ ಥರವಾದ ವಿಧ ವಿಧವಾದ ಬ್ರೆಡ್ಗಳು. ನೋಡಿ ಇದು ಟೋಸ್ಟ್ ಬ್ರೆಡ್ಡು, ಯಾವುದೋ ವೀಟ್ ಬ್ರೆಡ್, ಒಂದೊಂದು ರೀತಿ ಬ್ರೆಡ್ಗಳು. ಪೌಂಡ್ ಟೋಸ್ಟ್ ಬ್ರೆಡ್ಗೆ $240 ರೂಪಾಯಿ. ಬಟರ್ ಹಾಗೆ ಚೀಸ್ ಸೆಕ್ಷನ್, ಡೈರಿ ಸಿಕ್ಕಾಪಟ್ಟೆ ಉಪಯೋಗ ಮಾಡ್ತಾರೆ ಈ ಒಂದು ದೇಶದಲ್ಲಿ. ಅದಕ್ಕೆ ನೀವು ನೋಡ್ಬೋದು ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಜನರು ಸ್ವಲ್ಪ ಪ್ಲಂಪಿಯಾಗಿರ್ತಾರೆ. ಯಾರು ತುಂಬ ಸಣ್ಣಗಿರೋರು ನೀವು ದೇಶದಲ್ಲಿ ಸಿಗಲ್ಲ. ಇಲ್ಲ ಎಕ್ಸ್ಟ್ರೀಮ್ಲಿ ಫಿಟ್ ಇರ್ತಾರೆ ಅಥವಾ ಎಕ್ಸ್ಟ್ರೀಮ್ಲಿ ಒಂಥರ ಪ್ಲಂಪಿಯಲ್ಲಿರ್ತಾರೆ. ಯಾಕಂದರೆ ಇಲ್ಲಿ ಡೈರಿ ಕನ್ಸಂಪ್ಷನ್ ಜಾಸ್ತಿ ಇದೆ. ಕೊಬ್ಬಿನ ಅಂಶ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಮೈಯಲ್ಲೂ ಸ್ವಲ್ಪ ಕೊಬ್ಬಿರುತ್ತೆ. ಇಲ್ಲಿ ಹಸುಗಳ ಥರ ಮನುಷ್ಯರು ಕೂಡ ಗುಂಡಾಗಿ ಮಸ್ತಾಗಿರ್ತಾರೆ. ಐಸ್ ಕ್ರೀಮ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಸಿಗುತ್ತೆ. ಎಲ್ಲಿಂದ ಎಲ್ಲಿವರೆಗೂ ಯಾವ್ಯಾವ ಲೆವೆಲ್ಗೆ ಐಸ್ ಕ್ರೀಮ್ ಜೋಡಿಸಿದ್ದಾರೆ ನೋಡ್ರಿ. ಇಲ್ಲಿಂದ ಶುರುವಾಗಿದ್ದು 1 ಕಿಲೋಮೀಟರ್ವರೆಗೂ ಐಸ್ ಕ್ರೀಮ್ ಇದೆ. ಅದು ಐಸ್ ಕ್ರೀಮು, ಇದು ಐಸ್ ಕ್ರೀಮು, ಎಲ್ಲ ಐಸ್ ಕ್ರೀಮು. ಇಲ್ಲಿ ಹೆಂಗ್ ಸಾಧ್ಯ ಇದು ಈ ರೇಂಜ್ಗೆ ಐಸ್ ಕ್ರೀಮ್ ಜೋಡಿಸೋದಕ್ಕೆ? ಸ್ಮೂದಿ ಗಿದಿ ಮಾಡ್ಕೊಳ್ಳೋದಕ್ಕೆ ಹಣ್ಣುಗಳನ್ನು ಫ್ರೀಸ್ ಮಾಡಿಟ್ಟಿದ್ದಾರೆ, ಬ್ಲೂಬೆರೀಸು ಮಿಕ್ಕಿದೆಲ್ಲ. ಹಾಗೆ ಮ್ಯಾಂಗೋಸ್ನ ಕೂಡ ನೋಡಿ ಹೇಗೆ ಫ್ರೀಸ್ ಮಾಡಿಟ್ಟಿದ್ದಾರೆ. ಇಲ್ಲಿ ಹೆಚ್ಚಾಗಿ ಮ್ಯಾಂಗೋ ಬೆಳೆಯಲ್ಲ, ಅದಕ್ಕೋಸ್ಕರ. ಇದು ಅಷ್ಟೇ ನೋಡ್ಬೋದು ನೀವು, ಪ್ಯಾಷನ್ ಫ್ರೂಟು, ಸ್ಟ್ರಾಬೆರಿ ಎಲ್ಲ ಹಣ್ಣುಗಳನ್ನು ಮಿಕ್ಸ್ ಮಾಡಿದ್ದಾರೆ. ಇದನ್ನು ಮಿಕ್ಸ್ ನೀವು ಒಂದು ಸ್ಮೂದಿ ಪ್ರೋಟೀನ್ ಪೌಡರ್ ಹಾಕೊಂಡ್ಬಿಟ್ಟು ಸ್ಮೂದಿ ಮಾಡ್ಕೋಬೋದು. ಇದು ಒಂದು ಚಿಕ್ಕ ಮಾಯಿಶ್ಚರೈಸರ್ ತೊಗೊಳ್ಳೋಣ ಅಂತ ಇಡೀ ಸೂಪರ್ ಮಾರ್ಕೆಟೇ ಸುತ್ತಬಹುದು. ಹೌದು, ಇಲ್ಲಿದೆ ನಮ್ಮ ಮಾಯಿಶ್ಚರೈಸರ್, ಅದನ್ನಾರು ಕೊಡಿಸಿ. ಎಲ್ಲರೂ ಅಂದ್ಕೊಂಡಿರ್ತಾರೆ ನಾವು ಸೂಪರ್ ಮಾರ್ಕೆಟ್ ಓಡಾಡಿದ್ದು ನೋಡಿ ಸಿಕ್ಕಾಪಟ್ಟೆ ಪರ್ಚೇಸ್ ಮಾಡಿದ್ರು ಅಂತ. ಆದರೆ ನಾವು ಪರ್ಚೇಸ್ ಮಾಡಿರೋದು ಒಂದೇ ಒಂದು ಚಿಕ್ಕ ಮಾಯಿಶ್ಚರೈಸರ್. ಹೌದು, ಚಾಕ್ಲೇಟ್ ಎಷ್ಟು ಫೇಮಸ್ ಈ ದೇಶದಲ್ಲಿ ಅಂದ್ಬಿಟ್ಟು ವಿಟೇಕರ್ ಅನ್ನೋ ಬ್ರ್ಯಾಂಡ್ ಇಲ್ಲಿದೆ ಅಂತೆ. 92% ಚಾಕ್ಲೇಟ್ ಇದು. ಮತ್ತೆ ಚಾಕ್ಲೇಟ್ ಡಿಫರೆಂಟ್ ಫ್ಲೇವರ್ಸ್ ಇದೆ ಅದರಲ್ಲಿ. ಓಕೆ, ನಿಮಗೆ ಇಷ್ಟನಾ ಚಾಕ್ಲೇಟು? ಹೌದು, ತುಂಬಾ ಇಷ್ಟ. ಹೌದು, ನೋಡಿ ಮತ್ತೆ ಅದರ ಇಲ್ಲ ನಂದು ಬ್ರೋ. ಇಲ್ಲಿ ಜಿಮ್ ತೋರಿಸಿದ್ರಲ್ಲ ಎದುರುಗಡೆ, ಹೌದು. ಎಷ್ಟು ಫೀಸು ತಿಂಗಳಿಗೆ? ಎಷ್ಟು? ಇಲ್ಲಿ ತಿಂಗಳಿಗೆ ಏನಿಲ್ಲ, ಇಲ್ಲಿ ಏನಿದ್ರು ವೀಕ್ಲಿ
ನಮ್ಮ ಊರಿನ ಥರ ವೀಕ್ಲಿ ಹೆಂಗೆ ಊರಲ್ಲಿ ಇವಾಗ ಕೆಲಸ ಮಾಡಿ ಸ್ಯಾಟರ್ಡೆ ನಮಗೆ ಸ್ಯಾಲ್ರಿ ಕೊಡ್ತಾರೆ ಕೂಲಿ ಕೆಲಸ ಹಂಗೆ ಇಲ್ಲಿ ಕೂಡ ಹಾಗೆ ಹೌದಾ ವೀಕ್ಲಿ ಸಿಸ್ಟಮ್ ನಡೀತಾರೆ. ಜಿಮ್ಗೂ ಫೀಸ್ ಕಟ್ಟೋದು ವೀಕ್ಲಿನೇ, ರೆಂಟ್ ಕೂಡ ನಿಮಗೆ ಸಿಗೋದು ಸಂಬಳನೂ ವೀಕ್ಲಿನೇ, ನೀವು ಕಟ್ಟೋ ರೆಂಟು ವೀಕ್ಲಿನೇ, ಗ್ರೋಸರಿನೂ ವೀಕ್ಲಿ ಈ ತರ. ಓ ಅದಕ್ಕೆ ನೀವು ಅವಲೇ ಗ್ರೋಸರಿ ಎಷ್ಟು ಅಂದ್ರೆ ವೀಕ್ಲಿಗೆ ಇಷ್ಟು ಅಂತ ಹೇಳಿದ್ರೆ. ಮಂತ್ಲಿ ಇಲ್ಲ. ವೀಕ್ಲಿ ಎಷ್ಟು ಬರುತ್ತೆ ಜಿಮ್ ಫೀಸು? ಜಿಮ್ ಫೀಸ್ ವೀಕ್ಲಿ $14 ಡಿಫ್ರೆನ್ಸ್ ಇರುತ್ತೆ ಬೇರೆ ಬೇರೆ. ಬ್ರದರು ವೀಕ್ಲಿ ಜಿಮ್ಗೆ $800 ಕಟ್ತಾರೆ ವೀಕ್ಲಿ. ಹೌದು. 8 4 32 ಅಂದ್ರೆ ತಿಂಗಳಿಗೆ $3,200 ಕಟ್ತಾರೆ. $3,200. ಸೊ ಎಲ್ಲಾನು ವೀಕ್ಲಿ ಸಿಸ್ಟಮ್ ಅಲ್ಲೇ ನಡೆಯೋದು. ಎಲ್ಲ ವೀಕ್ಲಿ ಸಿಸ್ಟಮ್. ಮೊಬೈಲ್ ಪೇಮೆಂಟು, EMI ಪೇಮೆಂಟ್ಸು ಇವೆಲ್ಲ ಮಂತ್ಲಿ ಇರುತ್ತಂತೆ. ಮಿಕ್ಕಿದೆಲ್ಲ ಸಿಸ್ಟಮ್ಸ್ಗಳು ವೀಕ್ಲಿ ಅಥವಾ ಬೈ ವೀಕ್ಲಿ ಇರುತ್ತಂತೆ. ದೇಶದಲ್ಲಿ ಸಂಜೆಗೆ ನಾವು ಪಕೋಡ ಗಿಕೋಡ ತಿಂತೀವಲ್ಲ ಬೆಂಗಳೂರಲ್ಲಿ, ಅದೇ ಥರ ಇಲ್ಲಿ ಪೈಸ್ ಅಂತ ತಿಂತಾರೆ. ಇದು ತುಂಬ ಚೆನ್ನಾಗಿರುತ್ತಂತೆ. ನಮ್ಮ ಬ್ರದರ್ ಹೇಳಿದ್ರು ಇಲ್ಲಿ ಬಂದಾಗ ಟ್ರೈ ಮಾಡಲೇಬೇಕು. ಪೈ ಜೊತೆಗೆ ಒಂದು ಕಾಫಿ ತೊಗೊಳ್ಳೋಣ ಅಂತ ಮೇಡಮ್ ಹತ್ರ ಕಾಫಿ ಆರ್ಡರ್ ಮಾಡಿ ಪೈ ತೊಗೊಂಡು ಎಂಜಾಯ್ ಮಾಡ್ತೀವಿ. ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಏನಂದರೆ ಒಂದು ರೀತಿ ಪಫ್ ಅಂತ ಅಂದ್ಕೊಳ್ರಿ. ನೋಡಿ ಈ ಥರ ಇರುತ್ತೆ ಪಫ್ಫು, ಅದರೊಳಗೆ ಸ್ಟಫಿಂಗ್ ಹಾಕಿರ್ತಾರೆ, ಸಖತ್ ರುಚಿಯಾಗಿರುತ್ತೆ. ಅಷ್ಟು ಆಪ್ಷನ್ಸ್ ಇದೆ. ನಾವು ತೊಗೊಳ್ತಾ ಇದ್ದೀವಿ ಗಾರ್ಮೆ ಮಶ್ರೂಮ್ ವೀಗನ್. ಈ ಅಂಗಡಿಯಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಂದರೆ ನನಗೆ ಥಿಕ್ ಮಿಲ್ಕ್ ಶೇಕ್ ಸೆಲ್ಫ್ ಸರ್ವ್ ಅಂದ್ಬಿಟ್ಟು. ನೋಡಿ ಇಲ್ಲೊಂದು ಮೆಷಿನ್ ಇದೆ, ಇಲ್ಲಿ ಬೇರೆ ಬೇರೆ ಐಸ್ ಕ್ರೀಮ್ಗಳನ್ನು ಬಾಕ್ಸಲ್ಲಿ ಹಾಕಿಟ್ಟಿದ್ದಾರೆ. ಸ್ಟ್ರಾಬೆರಿ ಎಲ್ಲ ಬೇಕಾದಷ್ಟು ಫ್ಲೇವರ್ಸ್ ಇದೆ. ಇದನ್ನು ನೀವು ತೊಗೊಂಡು $6.95 ಆಲ್ಮೋಸ್ಟ್ $6.5 ಇದರೊಳಗೆ ಇಟ್ಟರೆ ಅದು ಗಿರಿ ಅಂತ ನಿಮಗೆ ರೆಡಿ ಮಾಡಿಬಿಟ್ಟು ಮಿಲ್ಕ್ ಶೇಕ್ನ ತಯಾರು ಮಾಡಿಕೊಡುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಮಿಲ್ಕ್ ಶೇಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ರುಚಿಯಾಗಿರುತ್ತೆ. ರೆಡಿ ಟು ಡ್ರಿಂಕ್ ಮಿಲ್ಕ್ ಶೇಕ್ ಸಿಕ್ಕರೆ ಯಾರು ಬೇಡ ಅಲ್ವಾ? ಕಾರ್ ಒಳಗೆ ಕೂತ್ಕೊಂಡು ಮಶ್ರೂಮ್ ಪೈನ ಟ್ರೈ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಸೇಮ್ ಎಕ್ಸಾಕ್ಟ್ಲಿ ಪಫ್ಫು, ಬಟ್ ಒಂದು ಒಳ್ಳೆ ಶೇಪು, ಕ್ರಿಸ್ಪಿನೆಸ್ಸು, ಒಳಗೆ ಚೀಸು ಮಶ್ರೂಮ್ ತುಂಬಿಸಿದ್ದಾರೆ, ಹೊರಗಡೆಯಿಂದ ಆ ಪಫ್ನ ಮಾಡಿದ್ದಾರೆ. ನಾವು ಪಫ್ಸ್ ಅಂತೀವಿ, ಇವರು ಪೈ ಹೊಂಟವ್ರೆ. ಹೌದು. ಮನೆ ಇಲ್ಲೇ ಉಳಿದಿರೋದು ಇವರು. ಈ ಒಂದು UP ಫ್ಯಾಮಿಲಿ ಜೊತೆಗಂತೆ ತುಂಬ ಚೆನ್ನಾಗಿ ನೋಡ್ಕೋತಾರಂತೆ ಅವರು ಇವ್ರನ್ನ. ಹೊರಗಡೆ ಎಲ್ಲ ಇದೆ. ಈಗ ನಾವು ಮಡ್ರಾಸ್ ಕೆಫೆ ಆ್ಯಂಡ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇನ್ನೊಬ್ಬರು ಕನ್ನಡಿಗರು, ಅವರು ಕೂಡ ಗ್ಲೋಬಲ್ ಕನ್ನಡಿಗ ವಾಹಿನಿಯ ನೋಡೋರು, ಜೊತೆಗೆ ಬಂದು ನಮ್ಮನ್ನು ನೋಡೋಕ್ಕೋಸ್ಕರ ಬಂದಿದ್ದಾರೆ. ರಾಕೇಶ್ ಅಂತ ಅವ್ರ ಹೆಸರು. ಅವರು ಕಳೆದ 5 ವರ್ಷದಿಂದ 6 ವರ್ಷದಿಂದ ನ್ಯೂಜಿಲ್ಯಾಂಡಲ್ಲಿದ್ದಾರೆ. ಅವರು ಕೂಡ ಮೆಕ್ಯಾನಿಕಲ್ ಫೀಲ್ಡಲ್ಲಿದ್ದಾರೆ. ಭಾಳ ಖುಷಿ ಆಯಿತು. ಆಟೋಮೊಬೈಲ್ಸಲ್ಲಲ್ವಾ? ಸೊ ಇನ್ನೊಂದು ವಿಷಯ ಅಂದರೆ ಅವರು ಪರ್ಮನೆಂಟ್ ರೆಸಿಡೆಂಟ್ ಕೂಡ, ಅಂದರೆ ನ್ಯೂಜಿಲ್ಯಾಂಡ್ ದೇಶದ ಪೌರತ್ವಕ್ಕೆ ಬಹಳ ಹತ್ತಿರವಾಗಿರುವಂತಹ ಪರ್ಸನ್ನು. ಆದರೂ ಕೂಡ ಇನ್ನೂ ಸಿಟಿಸನ್ಶಿಪ್ ತೊಗೊಂಡಿಲ್ಲ. ಯಾಕೆಂದರೆ ಬೇಡ ಭಾರತದ ಸಿಟಿಸನ್ಶಿಪ್ಪೇ ಇರಲಿ ಅನ್ನೋ ರೂಪದಲ್ಲಿ. ಅವರ ಮಗ ನ್ಯೂಜಿಲ್ಯಾಂಡ್ ಸಿಟಿಸನ್ ಅಲ್ವಾ? ಸೊ ಎಲ್ಲಿಂದ ಯಾವ ಊರು ಎಲ್ಲ ನಿಮ್ಮ ಬಗ್ಗೆ ಹೇಳಿ ಬ್ರೋ, ಫುಲ್ ಹೆಸರು? ನಾನು ನಮ್ಮೂರು ಮಂಗಳೂರು, ಮುಂಜಲ್ಕಟ್ಟೆ ಅಂತ. ಮತ್ತು ಅದೇ ನಾನು ಇಲ್ಲಿ ಬಂದು 6 ವರ್ಷ ಆಯಿತು. ಮೆಕ್ಯಾನಿಕಲ್ ಕೆಲಸ ಮಾಡ್ತೀನಿ. ಮತ್ತು ಅದೇ ರವಿನೂ ನಾವು ಮತ್ತೆ ಬಂದಿದ್ದೆ. ರವಿ ನಮ್ಮ ಕಿಕ್ಕ ಮತ್ತೆ ಬ್ರದರ್ ರವಿಯವ್ರನ್ನ ಕರ್ಕೊಂಬಂದಿದ್ದು ರಾಕೇಶ್ ಅಂತೆ. ಭಾಳ ಖುಷಿಯ ವಿಚಾರ. ಒಬ್ಬ ಕನ್ನಡಿಗ ಇನ್ನೊಬ್ಬ ಕನ್ನಡಿಗನಿಗೆ ಸಪೋರ್ಟ್ ಮಾಡಿ ಬೆನ್ನೆಲುಬು ನಿಂತು ಅವ್ರಿಗೂ ಕೂಡ ಒಂದು ಜೀವನವನ್ನು ಕಟ್ಕೊಟ್ಟಿರೋದು. ಥ್ಯಾಂಕ್ ಯು. ಸೊ ಇನ್ನೂ ಸಾಕಷ್ಟು ಜನ ಕನ್ನಡಿಗರು ವಿಶ್ವದ ಮೂಲೆ ಮೂಲೆಗೆ ಹೋಗಿ ದುಡಿಬೇಕು, ಅವರು ಲೈಫಲ್ಲಿ ಉದ್ಧಾರ ಆಗಬೇಕು ಅನ್ನೋದು ಗ್ಲೋಬಲ್ ಕನ್ನಡಿಗನ ಆಸೆ. ಸೊ ನೆರವೇರಿಸಿ ಆದಷ್ಟು ಬೇಗ. ಹೊಸ ಕಂಪ್ನಿ ಕೂಡ ಶುರು ಮಾಡ್ತಾರೆ ರಾಕೇಶ್. ಎಲ್ಲರಿಗೂ ಕೆಲಸ ಕೊಡಿ, ಕನ್ನಡಿಗರಿಗೆ ಮಾತ್ರ. ಯಾಕೆಂದರೆ ಬೇರೆಯವರೆಲ್ಲರೂ ಗ್ರೂಪಿಸಮ್ ಮಾಡ್ಕೋತಾ ಇದ್ದಾರೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಈಗ ತೆಲುಗುವರು, ತಮಿಳವರು, ಮಲಯಾಳಂ ಅವರು, ಹಿಂದಿಯವರು, ಪಂಜಾಬೀಸು ಎಲ್ಲ ಅವರವರೇ ಸೇರ್ಕೊಂಡು ಗುಂಪು ಮಾಡ್ಕೋತಾರೆ. ಅವ್ರ ಜನಗಳನ್ನೇ ಮಾತ್ರ ಪ್ರಮೋಟ್ ಮಾಡ್ತಾರೆ. ನಮ್ಮಲ್ಲೆಲ್ಲೋ ಒಂದು ಕಡೆ ಒಗ್ಗಟ್ಟು ಮಿಸ್ಸು ಅಂತ ನನಗೆ ಅನ್ನಿಸ್ತಾ ಇದೆ ಪರ್ಸ್ನಲಿ. ಅದನ್ನು ನಾವು ಸರಿ ಮಾಡ್ಕೋಬೇಕು, ನಾವೆಲ್ಲ ಒಗ್ಗಟ್ಟಾಗಬೇಕು. ಇದು ಗ್ರೂಪಿಸಮ್ ಅಥವಾ ಪಾರ್ಶಿಯಾಲಿಟಿ ಅಲ್ಲ, ನಾವು ನಮ್ಮ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು ನಾವು ಅಲ್ವಾ? ಸೊ ಲೈಫ್ ಹೇಗಿದೆ ನ್ಯೂಜಿಲ್ಯಾಂಡಲ್ಲಿ? ಲೈಫ್ ನ್ಯೂಜಿಲ್ಯಾಂಡ್ ಒಳ್ಳೆ ಲೈಫು, ಚೆನ್ನಾಗಿದೆ. ಮಾತ್ರ ಅದೇ ಫ್ಯಾಮಿಲಿ ಎಲ್ಲ ಇಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ಅಪ್ಪ ಅಮ್ಮ ಎಲ್ಲರೂ ಇಲ್ಲ ಇದ್ದಾರೆ. ಮಿಸ್ಸಿಂಗ್ ಅದೊಂದು ಬ್ರದರ್ಗೆ ಅದನ್ನೇ ಕೇಳ್ತಾ ಇದ್ದೆ ನಾನು. ಅವರು ಸಿಂಗಲ್ ಅಲ್ವಾ? ಕೇಳಿದೆ ಯಾರನ್ನಾರು ಮಿಸ್ ಮಾಡ್ಕೋತೀರಾ? ಇಲ್ಲ ಬ್ರೋ, ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀನಿ 3 ವರ್ಷದಿಂದ ಅಂದರು. ನೀವು ನೋಡಿ ಹೇಳ್ತಾ ಇದ್ದಾರೆ ಡಿಫ್ರೆಂಟ್ ವರ್ಷನ್. ಅವರು ಹೇಳಿದ್ರು ನಮ್ಮ ತಾಯಿ ಒಬ್ಬರನ್ನ ನಾನು ಕರ್ಕೊಂಬರ್ಬೇಕು ಅಂತ ಆಸೆ ಪಟ್ಟಿದ್ದೀನಿ ಅಂತ. ಆದಷ್ಟು ಬೇಗ ಅದು ಕೂಡ ನೆರವೇರಲಿ. ಈಗ ನನಗೆ ಸೌತ್ ಇಂಡಿಯನ್ ಊಟನೇ ಮಾಡಿಸ್ಬೇಕು ಅಂತ ಇಲ್ಲಿ ಆಕ್ಲ್ಯಾಂಡಿಂದ ಸ್ವಲ್ಪ ದೂರ ಇರುವಂತಹ ಯಾವ ಏರಿಯಾ ಇದು? ಚಾಂದಿಂಗ್ರಾಮಲ್ಲಿ ಒಂದು ಊಟಕ್ಕೆ ಬಂದಿದ್ದೀವಿ. ಟೇಬಲ್ ಹೇಳಿದ್ರಾ? ಏನು ನಮ್ಮ ಮಸಾಲೆ ದೋಸೆ ತಿನ್ನೋದಕ್ಕೆ ಇಷ್ಟೊಂದು ಜನ ನ್ಯೂಜಿಲೆಂಡ್ ಜನಗಳು ಕಾಯ್ತಾ ಇದ್ದಾರಲ್ಲ. ನೋಡ್ಬೋದು ನೀವು ಎಲ್ಲ ಸಾಕಷ್ಟು ಭಾರತೀಯ ಮೂಲದ ರೆಸ್ಟೋರೆಂಟ್ಸು, ನಾರ್ತ್ ಇಂಡಿಯನ್ನು. ಆ ಕಡೆನೂ ಕೂಡ ನೋಡಿದೆ ಯಾವುದೋ ಪಂಜಾಬಿ ಮತ್ತು ಮುಂಬೈ ರೆಸ್ಟೋರೆಂಟು.
ಒಂಥರ ಮಿನಿ ಇಂಡಿಯಾ ಥರನೇ ಇದೆ ಇದು ಜಾಗ. ಸೊ ರಾಕೇಶ್ ಬ್ರದರು ಸಾಕಷ್ಟು ಕಾರಲ್ಲಿ ಬರಬೇಕಾದ್ರೆ ಡ್ರೈವ್ ಮಾಡ್ಕೊಂಡು ಬರ್ಬೇಕಾದ್ರೆ ತುಂಬ ವಿಚಾರಗಳ ಬಗ್ಗೆ ನಮಗೆ ಅರಿವು ಮೂಡಿಸಿದ್ರು. ನ್ಯೂಜಿಲೆಂಡ್ನ ನಾನು ಬರೀ ಒಂದು ಬ್ಯೂಟಿಯ ದೃಷ್ಟಿಯಿಂದ ಇಲ್ಲಿವರೆಗೂ ನೋಡಿದ್ದೆ, ಆದರೆ ಇಲ್ಲಿರುವಂತಹ ಸಮಸ್ಯೆಗಳು, ಇಲ್ಲಿ ಕೋವಿಡ್ನ ನಂತರ ಆಗಿರುವಂತಹ ಬದಲಾವಣೆಗಳ ಬಗ್ಗೆ ಕೂಡ ಬ್ರದರ್ ಮಾತಾಡ್ತಾಯಿದ್ರು. ಹೇಗೆ ಎಲ್ಲ ಸಾಕಷ್ಟು ಬದಲಾಗಿದೆ, ಮತ್ತು ಮುಂಚೆ ಎಲ್ಲ ಕಳ್ತನ ಪ್ರಾಬ್ಲಮ್ಸ್ ಇರಲಿಲ್ಲ, ಇವಾಗ ಇಲ್ಲಿಯ ಲೋಕಲ್ ಜನಗಳೇ ಕಳ್ತನ ಶುರು ಮಾಡಿರೋದು, ಕಾರ್ ಕಳ್ಳರು, ಬೈಕ್ ಕಳ್ಳರು, ಏನೇ ಇದ್ದರೂ ಕಳ್ತನ ಮಾಡೋದು. ಸೊ ಒಂದು ಕಲ್ಚರ್ ತಪ್ಪಾಗ್ತಾಯಿದೆ, ಬೇಜಾರಾಗ್ತದೆ ಆ ವಿಚಾರದಲ್ಲಿ. ನಾನು ಶುರುಲಿ ಬಂದ ನ್ಯೂಜಿಲೆಂಡು ಇವತ್ತು ಹಾಗೆ ಉಳಿದಿಲ್ಲ ಅನ್ನೋ ಬಗ್ಗೆ ಮಾತಾಡ್ತಾಯಿದ್ರು. ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಅವರೇ ಕೊಡ್ತಾರೆ. ಏನು ಫಸ್ಟ್ ಬಂದಾಗ ಹೆಂಗಿತ್ತು, ಇವಾಗ ಬಂದಾಗ ಹೆಂಗಿದೆ ಬ್ರೋ? ಅದೇ ಫಸ್ಟ್ ಬಂದಾಗೆಲ್ಲ ನಮಗೆ ಅಷ್ಟೇನು ಸೇಫ್ ಕಂಟ್ರಿ ಅಂತ ನಮಗೂ ಫೀಲ್ ಆಗ್ತಾ ಇತ್ತು. ಇವಾಗ ನೋಡಿದ್ರೆ ನಮಗೆ ಬೇಜಾರಾಗುತ್ತೆ. ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಇಲ್ಲಿ ಜನಗಳು, ಆ ಥರ ಇದು ಫೀಲ್ ಆಗ್ತಾ ಇದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬ್ರೋ ಆ ಥರ. ಅಂದರೆ ಇದಕ್ಕೆ ನಾವು ಇದಕ್ಕಿಂತ ನೋಡಿದ್ರೆ ನಮ್ಮದು ಇಂಡಿಯಾನೇ ಸೇಫ್ ಅನಿಸುತ್ತೆ ನನಗೆ ನೋಡಬೇಕಾದ್ರೆ. ಸತ್ಯ ಹೌದು, ಇದು ತುಂಬ ಸರ್ಪ್ರೈಸಿಂಗ್ ಮಾತು ನನಗೆ. ಇದು ನೋಡಬೇಕಾದ್ರೆ ಕಲರ್ ಇದ್ರ ಗಾಡಿದು ನಾನು ಅದೇ ಎಕ್ಸಾಂಪಲ್ ಕೊಟ್ಟೆ. ನಾವು ಊರಲ್ಲಿ ಹೋಗ್ಬೇಕಾದ್ರೆ ಅಪ್ಪ ಗಾಡಿ ಪಾರ್ಕ್ ಮಾಡಿಬಿಟ್ಟು ಕೀ ಅಲ್ಲೇ ಇಟ್ಬಿಟ್ಟು ಹೋಗ್ತಾಯಿದ್ರು. ಇಲ್ಲಿ ನಾವು ಆ ಥರ ಗಾಡಿ ಬಿಟ್ಬಿಟ್ಟು ಹೋಗ್ಬೇಕಾದ್ರೆ 4-5 ಸರಿ ನೀವು ಬರ್ಬೇಕಾದ್ರೆ ನೋಡಿ ನಾನು ಚಾವಿ ಎಲ್ಲ ನೋಡಿದ್ರಿ. ಆಮೇಲೆ ನನ್ನ ಬ್ಯಾಗನ್ನು ನನ್ನ ಡ್ರೋನ್ ಇತ್ತು ಬ್ಯಾಗಲ್ಲಿ, ಬಿಡಬೇಡಿ ಕಾರ್ ಒಳಗೆ, ಯಾಕಂದರೆ ಕಾರ್ ಗ್ಲಾಸ್ ಹೊಡೆದ್ಬಿಟ್ಟು ಅದನ್ನು ತೊಗೊಂಡೋಗ್ಬಿಡ್ತಾರೆ ಅಂತ ಹೇಳಿದ್ರು. ಸೊ ಅದೊಂದು ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು ಈ ವಿಚಾರ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದರೆ ಆಸ್ಟ್ರೇಲಿಯಲ್ಲಿ ಇದ್ದೆ ನಾನು. ಆಸ್ಟ್ರೇಲಿಯಲ್ಲಿ ನಾನೊಂದು ಆ್ಯಕ್ಚುಲಿ ಮೈಕ್ ಕಳ್ಕೊಂಡೆ. ಅದನ್ನು ನಾನು ಬ್ಯಾಗ್ ಇಟ್ಟು ವಾಪಸ್ ಬರೋ ಅಷ್ಟೊತ್ತಿಗೆ ಇರಲಿಲ್ಲ. ನಾನು ಅದನ್ನು ಯಾರೋ ಕದ್ರು ಅಂತ ಅಂದ್ಕೊಳ್ಳಿಲ್ಲ, ನಾನೇ ಎಲ್ಲೋ ಮಿಟ್ಟೆ ಅಂತ ಅಂದ್ಕೊಂಡೆ. ಬಟ್ ಇವಾಗ ನೀವು ಹೇಳ್ತಿರೋ ಸ್ಟೋರಿ ನೋಡಿದ್ರೆ ಇಟ್ಟೋದ್ರೂ ಮಾಯ ಆಗೋ ಸಿಚುವೇಶನ್ ಇಲ್ಲೂ ಕೂಡ ಸ್ಟಾರ್ಟ್ ಆಗಿದೆ. ಅಂದರೆ ಜಾಸ್ತಿ ಪಾಪ್ಯುಲೇಷನ್ ಆಗ್ತಾ ಎಲ್ಲ ಇಮಿಗ್ರೆಂಟ್ಸ್ ಬಂದಿರೋದು, ಮತ್ತು ಇಲ್ಲಿಯ ಲೋಕಲ್ ಪಾಪ್ಯುಲೇಷನ್ ಕೂಡ ಇದೆ. ಆಮೇಲೆ ಸಾಕಷ್ಟು ಏನಂತಾರೆ ಮಾದಕ ದ್ರವ್ಯಗಳ ಸೇವನೆ ಮತ್ತು ವ್ಯಸನಿಗಳು ಇವರೆಲ್ಲ ಜಾಸ್ತಿ ಇರೋದ್ರಿಂದ ಹೋಮ್ಲೆಸ್ನೆಸ್ ಜಾಸ್ತಿ ಆಗ್ತಾಯಿದೆ. ಇದರಿಂದ ಎಕಾನಮಿಯಲ್ಲಿ ಕೆಲಸ ಮಾಡೋರಿಗಿಂತ ತಿನ್ನೋರು ಜಾಸ್ತಿ ಆಗಿದ್ದಾರೆ. ಇವರೆಲ್ಲ ಆಲ್ಮೋಸ್ಟ್ ಪ್ರತಿ ತಿಂಗಳು ಒಂದಿಷ್ಟು 40% ಟ್ಯಾಕ್ಸ್ ನಿಮ್ಮದು? ಹೌದು, ನಮ್ಮದು ಇವಾಗ ಅದನ್ನಲ್ಲಿ 1600 400 ಸಮಥಿಂಗು. ಎಷ್ಟು ಪರ್ಸೆಂಟ್ ಆಯಿತು? ಆಲ್ಮೋಸ್ಟ್ ನನ್ನ ಪ್ರಕಾರ 30 to 40% ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಲ್ವಾ? ಹೌದು, 1600 ನೀವು 400 ಟ್ಯಾಕ್ಸ್ ಕಟ್ತಾ ಇರೋದ್ರೆ ಆಯ್ತಲ್ಲ, ಅಲ್ಲಿಗೆ ಮೋರ್ ದೆನ್ ಆಲ್ಮೋಸ್ಟ್ 40% ಕಟ್ತಾ ಇದ್ದೀರಾ. ಇಷ್ಟೊಂದು ಟ್ಯಾಕ್ಸ್ ಕಟ್ಟಿದ್ರು ಕೂಡ ಇಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಅಫ್ಕೋರ್ಸ್ ಒಂದು ಸೈಡಲ್ಲಿ ಎಂಜಾಯ್ ಕೂಡ ಮಾಡಿದ್ದಾರೆ, ಒಳ್ಳೆ ಲೈಫ್ನ ನೋಡಿದ್ದಾರೆ, ಒಳ್ಳೆ ನೇಚರಲ್ಲಿ ಬದುಕ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಬದಲಾಗ್ತಾ ಇದೆ ಅನ್ನೋ ಒಂದು ವಿಷಯ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮೋಸ್ಟ್ಲಿ ನಮ್ಮ ಟೇಬಲ್ ಖಾಲಿ ಆಯ್ತಾ? ಬೈ ಹೋಗೋಣ, ಹಂಗೆ ಊಟಕ್ಕೆ ಹೋಗೋಣ. ಒಳಗೆ ಘಮ ಅಂತ ಇದೆ ಒಳಗೆ ರೆಸ್ಟೋರೆಂಟ್ ಈ ರೀತಿ ಇದೆ. ಭಾಳ ಸಿಂಪಲ್ಲಾಗಿ ನಮ್ಮ ಊರ ಕಡೆ ಇರುತ್ತಲ್ಲ ಹಂಗೆ ಇದೆ. ಬೋರ್ಡಲ್ಲಿ ಬಂದಿದ್ದಾರೆಲ್ಲ ಮೆನುವನ್ನು. ಬಾಟ್ಲಲ್ಲಿ ನೀರು ಇಟ್ಬಿಟ್ಟಿದ್ದಾರೆ. ಮಾತ್ರ ಔಷಧಿ ಬಾಟ್ಲು ಕೊಟ್ಟಿದ್ದಾರೆ ಅಂದ್ಕೊಂಡೆ, ಎಲ್ರಿಗೂ ಔಷಧಿ ಬಾಟ್ಲೇ ಕೊಟ್ಟಿರೋದು. ಡಿಸೈಡ್ ಮಾಡ್ತಾ ಇದ್ದೀವಿ ಏನು ತಿನ್ನಬೇಕು ಅಂತ. ಮೈಸೂರು ಹೆಸರು ಕೂಡ ಇದೆ ಇಲ್ಲಿ. ವಾ, ನಮ್ಮ ಮೈಸೂರು, ಹೆಮ್ಮೆಯ ಮೈಸೂರು. ಏನು ಗೊತ್ತಾ, ಈ ರೇಂಜ್ಗೆ ಇಷ್ಟು ಡಿಶಸ್ ಮಾಡೋಕ್ಕೆ ಸಾಧ್ಯನ ಒಂದು ಹೋಟ್ಲು? ನಮ್ಮೂರಲ್ಲೇ ಸಿಗಲ್ಲ ನಾವು, ಅದೆಲ್ಲ ಸಿಗುತ್ತೆ ಇಲ್ಲಿ. ಹೊರ ದೇಶಕ್ಕೆ ಬಂದಾಗಲೇ ಗೊತ್ತಾಗೋದು ನಮ್ಮ ಚಟ್ನಿ, ನಮ್ಮ ಸಾಂಬಾರ್, ನಮ್ಮ ರಸಮ್ನ ಮಹತ್ವ. ಯಾಕೆ ಅಂದರೆ ಇಲ್ಲಿ ಚಟ್ನಿ ತೊಗೋಬೇಕು ಅಂದರೆ $5 ಕೊಡಬೇಕು, ಈ ಚಟ್ನಿ ತೊಗೋಬೇಕು ಅಂದರೆ $5, ಈ ಚಟ್ನಿ ಅಂದರೆ $4, ಇದು $4. ರಸಮ್ ತೊಗೋಬೇಕು ಅಂದರೆ $10 ಕೊಡಬೇಕು ಗುರು, $600 ಕೊಡಬೇಕು, ಇಲ್ಲ ರಸಮ್ಮು ಕೊಡಲ್ಲ. ನಮ್ಮ ಹೋಟ್ಲುಗಳಲ್ಲಿ ನಮ್ಮ ಅಣ್ಣಂದ್ರಿಗೆ ಹೇಳಿ ಲೀಟ್ರ್ಗಟ್ಟಲೆ ಚಟ್ನಿ ರಸಮ್ಮನ್ನು ಹಾಕೊಂಡು ಚಚ್ತಾ ಇರ್ತೀವಿ. ಇಲ್ಲ ಹಂಗೆಲ್ಲ ನಡೆಯಲ್ಲ, ಕಾಸು ಕೊಡ್ಬೇಕು, ಎಲ್ಲದಕ್ಕೂ ಕಾಸು. ನೋಡಿ ಇಲ್ಲಿ ಸಾಂಬಾರಿಗೆ $10. ಏನಂತೀರಾ? ಹೌದು, ಅದಕ್ಕೆ ಹೇಳೋದು ದೇಶದಿಂದ ಹೊರಗೆ ಬಂದಾಗಲೇ ನಮ್ಮ ದೇಶದ ವ್ಯಾಲ್ಯೂ ಗೊತ್ತಾಗೋದು ಅಂತ. ಹೋಟ್ಲಲ್ಲಿ ಕೆಲಸ ಮಾಡೋ ಎಲ್ಲ ಸರ್ವಿಸ್ ಅಣ್ಣಂಗೆ, ಎಕ್ಸ್ಟ್ರಾ ಚಟ್ನಿ ಕೊಡೋ ಹೋಟ್ಲು ಓನರ್ಸು ಮತ್ತು ಸರ್ವಿಸ್ ಅಣ್ಣಂಗೆ ಥ್ಯಾಂಕ್ ಯು. ಮಂಗಳೂರು ಬೋಂಡಾ ನೋಡಿ, ಆ್ಯಕ್ಚುಲಿ ಮಂಗಳೂರು ಗೋಲಿ ಬಜೆ ಅಂತ ಹೇಳ್ತೀವಿ, ಇವರು ಅದನ್ನು ಮೈಸೂರು ಮಾಡಿಬಿಟ್ಟಿದ್ದಾರೆ. ನಿಮ್ಮೂರಿಂದ ಇದನ್ನು ಹೆಂಗೆ ಕಿತ್ಕೊಂಡ್ರು ಮೈಸೂರಿಗೆ ಅಲ್ವಾ? ಗೋಲಿ ಬಜೆ, ಚಟ್ನಿ, ಮಟನ್ನು, ಚಿಕನ್ನು ಎಲ್ಲ ಬಂದಿದೆ. ಊಟ ಮಾಡೋಣ. ನಮಗೋಸ್ಕರ ಬಾದಾಮ್ ಹಲ್ವಾ ಕಾಂಪ್ಲಿಮೆಂಟ್ರಿ ಕೊಟ್ಟರು. ಬ್ರದರ್ ಸುರೇಶ್ ಮೀಟ್ ಮಾಡಿದ್ದಾರೆ, ಭಾಳ ಖುಷಿ ಆಯಿತು. ಅವರು ಇಲ್ಲಿಯ ಓನರು, ಅಲ್ಲಿ ನಮ್ಮನ್ನ ಹೋಸ್ಟ್ ಮಾಡಿ ಒಳ್ಳೆ ಊಟ ಮಾಡಿಸಿದ್ರು. ಥ್ಯಾಂಕ್ ಯು ಸೊ ಮಚ್, ತುಂಬ ನನ್ರಿ. ನೋಡಿ, ತಮಿಳ್ನಾಡಿಂದ ಬಂದು ಇಲ್ಲಿ ನ್ಯೂಜಿಲೆಂಡ್ನ ಆಕ್ಲ್ಯಾಂಡಲ್ಲಿ ಹೋಟೆಲ್ ಮಾಡಿದ್ದಾರೆ. ಮೇಡಮ್ದೇ ಎಲ್ಲ ರೆಸಿಪಿ ಅಂತೆ. ವಾಟ್ ಈಸ್ ಯುವರ್ ನೇಮ್ ಮೇಡಮ್? ನಿತ್ಯ ಮೇಡಮ್.
ಎಷ್ಟು ಚೆನ್ನಾಗಿ ಸರ್ವ್ ಮಾಡಿದ್ರು, ಸಖತ್ತಾಗಿ ಅಡುಗೆ ಮಾಡಿಕೊಟ್ರು. ಒಳಗೆ ಆಪಮ್ಮು ಏನು ಕೇಳ್ತಿರತ್ತೆ, ಇಡೀ ದ ಹೋಲ್ ತಮಿಳ್ನಾಡು ಇಸ್ ಇನ್ ಆಕ್ಲ್ಯಾಂಡ್ ಬ್ರೋ. ಐ ಆಮ್ ಸೋ ಹ್ಯಾಪಿ ದಟ್ ಯು ಆರ್ ಸರ್ವಿಂಗ್ ಆಲ್ ಅವರ್ ಲವ್ಲಿ ಇಂಡಿಯನ್ ಕಸ್ಟಮರ್ಸ್ ಆ್ಯಂಡ್ ಐ ಥಿಂಕ್ ಐ ಸಾ ಮೆನಿ ನ್ಯೂಜಿಲೆಂಡ್ ಪೀಪಲ್ ಆಲ್ಸೋ ಈಟಿಂಗ್. ಸೊ ಇಲ್ಲಿಯ ಲೋಕಲ್ ಜನಗಳು ಕೂಡ ಇಲ್ಲಿ ಊಟ ಮಾಡ್ತಾರೆ. ನೀವೇನಾದ್ರು ಆಕ್ಲ್ಯಾಂಡಿಗೆ ಬಂದರೆ ವೆಲ್ಕಮ್, ಟೆಲ್ ಮೈ ಫ್ರೆಂಡ್ ವಿ ಆರ್ ಗ್ಲೋಬಲ್ ಕನ್ನಡಿಗ ಆ್ಯಂಡ್ ಈಟ್ ಹಿಯರ್. ಇಲ್ಲಿ ಪಾನ್ ಕೂಡ ತಿಂತಾ ಇದ್ದೀನಿ. ನಾನು ಅದೇ ಕೇಳಿದೆ ಬ್ರದರ್ಗೆ, ವಿಳ್ಳೆದೆಲೆ ಎಲ್ಲಿಂದ ತರ್ತೀರಾ ಅಂತ. ವಿಳ್ಳೆದೆಲೆ ಇಲ್ಲಿಂದ ಎಷ್ಟು 1000 ಕಿಲೋಮೀಟ್ರ್ 500 ಕಿಲೋಮೀಟ್ರ್ ದೂರ ಇದೆ. ಅಂದರೆ ಏರಲ್ಲಿ ಮಾತ್ರ ಹೋಗ್ಬೋದು. ಅದು ಶಿಪ್ಪಲ್ಲಿ ಹೋಗಿದೆಯಾ ಫಿಜಿಗೆ? ಶಿಪ್ ಇದೆಯಾ? ಶಿಪ್ ಇದೆ ಫಿಜಿಗೆ. ಕ್ರೂಸಲ್ಲೂ ಕೂಡ ಹೋಗ್ಬೋದು. ಫಿಜಿ ದೇಶದಿಂದ ಬರುತ್ತಂತೆ. ಫಿಜಿ ದೇಶದಲ್ಲಿ ಬೆಳೆಯುವಂತಹ ವಿಳ್ಳೆದೆಲೆಯನ್ನು ಇಲ್ಲಿಗೆ ಕೆಫೆಗೆ ತಂದು ಪಾನ್ ಆಗಿ ಮಾರ್ತಾ ಇರೋದು ಬಹಳ ವಿಶೇಷ. ಆದರೆ ದಟ್ ಮೀನ್ಸ್ ದಿಸ್ ಇಸ್ ಅ ಯುನೀಕ್ ಪಾನ್ ಇವತ್ತು ಟ್ರೈ ಮಾಡ್ತಾ ಇರೋದು. ಎಲೆ ಖಾರವಾಗಿ ದಮ್ ಇದೆ ಪಾನಲ್ಲಿ. ಗುಡ್. ಇವ್ರದ್ದು ಸ್ಟೋರ್ಸ್ ಕೂಡ ಇದೆ ಇಲ್ಲಿ. ಇಡ್ಲಿ ಪುಡಿ ಇದೆ, ಒಳಗೆ ಚಿಲ್ಲಿ ಪುಡಿ ಪೋಡಿ ಇಡ್ಲಿಗೆ ಹಾಕ್ಬಿಟ್ಟಿದ್ದಾರೆ. ಪುಡಿ ಎಲ್ಲ ಕಡೆ ಬರ್ತದೆ. ಇಡೀ ತಮಿಳ್ನಾಡುನೇ ನ್ಯೂಜಿಲೆಂಡ್ ತಂದ್ಬಿಟ್ಟಿದೆ. ದೇ ಬಾಟ್ ಹೋಲ್ ನ್ಯೂ. ಹೌ ಡಿಡ್ ಯು ಗೆಟ್ ಎವ್ರಿಥಿಂಗ್ ಬ್ರೋ? ಇಂಪೋರ್ಟ್? you will get it in Alva, Mysore Pak, ಶ್ರೀಕೃಷ್ಣ ಮೈಸೂರು ಪಾಕ್. ಶ್ರೀಕೃಷ್ಣ ಮೈಸೂರು ಪಾಕು ಸಿಗುತ್ತಂತೆ ಇಲ್ಲಿ. ಯಪ್ಪ ಬ್ರೋ, ಐ ಕ್ಯಾನಾಟ್ ಈಟ್. ಐ ಹ್ಯಾವ್ ಪಾನ್ ಇನ್ ಮೈ ಮೌತ್. ಗಿವ್ ಮಿ ಮೇಬಿ ಒನ್ ಆರ್. You can take it. That ಮೈಸೂರು ಪಾಕ್ I show you. ಯಾ ಈಗ ನೋಡ್ರಿ ಹೆಂಗ್ ಜೋಡಿಸಿದ್ರು ಇವ್ರು ಇಲ್ಲಿಂದ. ಒಳಗೆ ಮಸಾಲೆ ಹರಿತಾ ಇದ್ದಾರೆ, ಅದಕ್ಕೆ. This is ಶ್ರೀವಿಲ್ಲಿಪುತ್ತೂರು ಪಾಲ್ಕೋವಾ. ನೋಡಿ ಇಲ್ಲಿ ಪಾಲ್ಕೋವಾ, ಹಲ್ವಾ, ಇರಿಟ್ಟು ಕಡೆ ಹಲ್ವಾ ತಿನ್ನು. ಹಲ್ವಾ, ತಿರುಮಲಿ ಹಲ್ವಾ. I'll bring ವಾವ್. ಭಾರತ ದೇಶದ ಅಕ್ಕಿ ಏನೇನು ಎಲ್ಲ ಇದೆ ರೀ. ಇಂಥದ್ದಿಲ್ಲ ಅನ್ನೋದಿಲ್ಲ ಈ ಊರಲ್ಲಿ. ಒಂದು ಊರನ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ, ತಮಿಳ್ನಾಡನ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ ಇಲ್ಲಿ. ವಾವ್. ಸೊ ಮೆನಿ ಲಾಯಲ್ ಕಸ್ಟಮರ್ಸ್ ಫಾರ್ ಆಲ್ ದಿಸ್. always and grants all, you know, other grants have. ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ ಈ ಮನುಷ್ಯನ ಡೆಡಿಕೇಶನ್ ನೋಡಿ. ತಮ್ಮ ಕಲ್ಚರ್ನ ದೂರದ ದೇಶದಲ್ಲೂ ಕೂಡ ತಂದು ಪಸರಿಸ್ತಾ ಇರೋದು ಹೆಮ್ಮೆಯ ವಿಷಯ. ನೋಡಿ ಇಲ್ಲಿ ಮಲ್ಲಿಗೆ ಹೂವಿನ ಗಿಡ, ತೆಂಗಿನಕಾಯಿ, ಕೊಬ್ಬರಿ, ಸಿಂತಾಲ್ ಸೋಪು, ಬಾಳೆ ದಿಂಡು, ಬಾಳೆಕಾಯಿ, ಬಾಳೆಹಣ್ಣು ಎಲ್ಲ ಇಟ್ಬಿಟ್ಟಿದ್ದಾರೆ. ಎಲ್ಲಿಂದ? ವೇರ್ ಡು ಇಂಪೋರ್ಟ್ ದಿಸ್ ಫ್ರಮ್? ಫಿಜಿ? ಓ, ನ್ಯೂಜಿಲೆಂಡಲ್ಲೇ ಸಿಗುತ್ತಾ? ಓಕೆ ಓಕೆ. ಇಲ್ಲೇ ಗಿಡಗಳನ್ನ ಕೂಡ ಮಾರ್ತಾ ಇದ್ದಾರೆ ಇಲ್ಲಿ. ಭಾಳ ಖುಷಿ ಆಯಿತು. ಕನ್ನಡ ಸ್ನೇಹಿತರು ಬಂದು ಹೋಟ್ಲ್ ಹತ್ರ ಬಿಟ್ಟು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಇನ್ನೊಬ್ಬರು ಸ್ನೇಹಿತರಿಗೆ ಹೇಳಿದೆ ಒಳ್ಳೆ ಊಟ ಮಾಡಿದೆ ಅಂತ. ಬ್ರೋ ನನಗೂ ತಂದುಕೊಡಿ ಅಂದರು. ಅವ್ರಿಗೋಸ್ಕರ ಪಾರ್ಸಲ್ ಕೂಡ ತೊಗೊಂಡೋಗ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದ. ಕನ್ನಡವನ್ನು ಹೀಗೆ ಉಳಿಸ್ಕೊಂಡೋಗಿ ಬೆಳೆಸ್ಕೊಂಡೋಗಿ ನಮ್ಮ ಮಕ್ಕಳು ಕೂಡ, ನಿಮ್ಮ ಮಗಳಿಗೂ ಕೂಡ, ಮಗ ಅಲ್ಲ ಇನ್ನು ಮುಂದೆ ಆಗೋ ಎಲ್ಲ ಮಕ್ಕಳಿಗೂ ಕೂಡ ಇಲ್ಲಿ ಹೊರದೇಶದಲ್ಲಿ ಕನ್ನಡವನ್ನು ಹೆಂಗಾದರೂ ಮಾಡಿ ಪ್ರತಿ ದಿವಸ ಕಲಿಸ್ಕೊಡಿ. ಎಲ್ಲ ಭಾಷೆನೂ ಕಲಿಸಿ, ಬಟ್ ಕನ್ನಡವನ್ನು ಮುಖ್ಯವಾಗಿ ಕಲಿಸಿ. ಯಾಕಂದರೆ ನಮ್ಮ ಮಾತೃಭಾಷೆ, ನಮ್ಮ ನೆಲವನ್ನು ಮರೆಯೋದು ಬೇಡ ಅಂತ. ಮರ್ತಿಲ್ಲ ರೀ. ಭಾಳ ಖುಷಿಯಾಗುತ್ತೆ. ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಬೆಳೆಸಲಿ. ಇನ್ನೂ ಸಾಕಷ್ಟು ಕನ್ನಡಿಗರು ದೂರದ ದೇಶಕ್ಕೆ ಬಂದು ತಮ್ಮ ಜೀವನವನ್ನು ಕಟ್ಕೊಳ್ಳಿ ಅಂತ ಆಶಿಸ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ಅದ್ಭುತವಾದ ವಿಡಿಯೋಲಿ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಹಿಂದ್. ಐ ಲವ್ ಯು ಆಲ್.